ಸ್ವಾಮಿ ಮೂಲಕವಾಗಿ ಎಲ್ಲರೂ ಬದುಕ್ತೀವಂತೆ. ಯಾಕೆ ಗೊತ್ತಾ? ಆಜ್ಞೆ ಕೈಗೊಂಡಿದ್ದು ಯಾರು? ಯೇಸು ಸ್ವಾಮಿ ಒಬ್ಬನೇ. ಆತನೊಬ್ಬನೇ ಎಲ್ಲ ಆಜ್ಞೆ ಕೈಗೊಂಡನಂತೆ. ಅದಕ್ಕೆ ಯೇಸು ಸ್ವಾಮಿ 10 ಆಜ್ಞೆಯನ್ನು 2 ಮಾತಾಡಿ ಹೇಳಿದ. ಒಂದು ಏನಂತೆ? ದೇವರ ಪ್ರೀತಿ. ಎರಡನೇದಾಗಿ ನಿನ್ನ ನೆರೆಯವನನ್ನು ಪ್ರೀತಿಸುವುದು. ಹಲ್ಲೆಲೂಯ. ಅದ್ರ ಬಗ್ಗೆ ನಮಗೆ ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಪಡಿಸ್ತಾ. ಹಾಗಾಗಿ ಇವತ್ತು ನೀನು ನಾನು ಇವತ್ತು ಏನು ಮಾಡ್ತಾ ಇದೀವಿ ಲೋಕದಲ್ಲಿ? ದೇವರ ಆಜ್ಞೆ ನೀನು ಕೈಗೊಳ್ತಾ ಇದೆಯಾ? ದೇವರ ಆಜ್ಞೆಯನ್ನು ನೀನು ಅನುಸರಿಸ್ತಾ ಇದೆಯಾ? ಇವತ್ತು ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಾ, ಮತ್ತು ನೀನು ದೇವರು ಹೊರತುಪಡಿಸಿ ಬೇರೆ ದೇವರನ್ನು ಪ್ರೀತಿಸಬಾರ್ದಂತೆ. ಅಂದರೆ ದೇವರನ್ನು ಬಿಟ್ಟು ನಾವು ಇನ್ನು ಯಾವುದನ್ನೇ ಮಾಡೋ ಅದೆಲ್ಲ ವಿಗ್ರಹಾರ್ಧನೆ ಅಂತೆ. ಒಂದು ಮೊಬೈಲ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ನಮ್ಗೆ ಏನಾಗಲಿ ದೇವರನ್ನು ಬಿಟ್ಟು ಬೇರೆ ಅದನ್ನು ಹೆಚ್ಚಾಗಿ ನಾವು ಮಾಡಿದ್ವಿ ಅದೇನ ಅದನ್ನೇ ಅನ್ಕೋಬೇಡ. ಹಿಂಗೆ ಸಹಿತ ನಮಗೆ ಮೋಸ ಮಾಡೋದು. ನೀನು ಯಾವುದರಲ್ಲಿ ಆಸಕ್ತನಾಗಿದೆ ಅದೇ ನಿನಗೆ ವಿಗ್ರಹಾರ್ಧನೆ ಆಗಿರ್ತತ. ಅದಕ್ಕೆ ಬೈಬಲ್ ಅಂತ ನಿಮ್ಮ ಆಸಕ್ತಿ ಎದಕ್ಕೆ ಯೇಸಮಂತ ಹೇಳ್ತಾನ? ನಿನ್ನ ದೇವರನ್ನು ಪ್ರೀತಿಸೋ ಹಂಗೆ ಹೇಳಲ್ಲ ಯೇಸಮೆ ಎಂತ ಹೇಳ್ತಾನ? ಪೂರ್ಣ ಹೃದಯದಿಂದಲೂ. ನೋಡಿ ಹೆಂಗೈತೆ? ಪೂರ್ಣ ಹೃದಯದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನೀನು ಆತನ ಪ್ರೀತಿಸ್ಬೇಕಂತ ಬೈಬಲ್ ಹೇಳುತ್ತೆ. ಮತ್ತೆ ಸುವಾರ್ತೆ 22ನೇ ಅಧ್ಯಾಯ 44 ವರ್ಷದಲ್ಲಿ ಯೇಸು ಭಾಳ ಸ್ಪಷ್ಟ ಹೇಳ್ತಾನೆ ಅವ್ರಿಗೆ. ಅದಕ್ಕಾಗಿ ಇವತ್ತು ನಾನು ಇವತ್ತು ಏನು ಮಾತಾಡ್ತಾ ಇದ್ವಿ, ಈ ಆಜ್ಞೆ ಬಗ್ಗೆ ನೀವು ಏನು ಆಲೋಚನೆ ಮಾಡಿದ್ರಿ ಇಷ್ಟು ದಿನ? ಓದ್ರಿ 22:44 ಓದೋಣ. 40 ಏನೈತೆ? ಒಂದೇ ಮಾತಾಡ ಹೇಳ್ಬೋದಲ್ಲ? ದೇವ್ರನ್ನ ಪ್ರೀತಿಸಪ್ಪ ಹಂಗೆ ಹೇಳಿ ಸ್ವಾಮಿ, ಹಂಗೆ ಹೇಳಿ ಮುಗಿಸಿಲ್ಲ ಆತ. ಆಜ್ಞೆಗೆ ಸ್ವಾಮಿ ಏನು ಗೊತ್ತಾ? ಇನ್ನೂ ಬಲ ಕೊಟ್ರಂತ ಅದಕ್ಕಿನ್ನ. ಸುಮ್ಮನೆ ಹೇಳಿಲ್ಲ ಅದು ಕೈಗೊಳ್ರಪ್ಪ ಅಂತ ಹೇಳಿ ಸುಮ್ಮನೆ ಹೋಗ್ಲಿಲ್ಲ ಅಂತ ಸ್ವಾಮಿ ಎದ್ದು. ಅದಕ್ಕೆ ಏನಾತ? ಇನ್ನೂ ಪವರ್ಫುಲ್ ಮಾಡ್ಯಂತ ಅದು. ಹಲ್ಲೆಲೂಯ. ಏನಂತೆ? ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ. ಪ್ರಾಣನ ಯಾರು ಕೊಡ್ತೀವಿ ನಾವೆಲ್ಲ? ಪ್ರೀತಿ ಮಾಡಿದ ಹುಡುಗಿ ಕೊಡ್ತಾರೆ, ಹುಡುಗರು ಕೊಡ್ತಾರೆ, ಎಲ್ಲ ಜೈಲಿಗೆ ಏನೋ ಇಲ್ಲೇನು ಬಿಟ್ಟು ಎಲ್ಲ ಬಿಟ್ಬಿಟ್ಟು ಯಾವ್ದಾದ್ರು ಒಂದು ಹಳ್ಳನೋ ಬಾವಿನೋ ಕೆರೆನೋ ಇಲ್ಲ ರೈಲ್ವೆ ಗೇಟ್ಗಳು ಬಿದ್ದು ಸಾಯ್ತೀವಿ ನಾವು. ಹಲ್ಲೆಲೂಯ. ಅದು ಪ್ರೀತಿ ಅಂತಂತಾರೆ. ಅದಕ್ಕಿಂತ ಹೆಚ್ಚಿನ ಯಾರು ಪ್ರೀತಿ ಮಾಡೋಕೆ? ದೇವರನ್ನ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಜನಗಳೆಲ್ಲ ಎಲ್ಲಿ ಕುಣಿತಾರೆ ಅಂತ ಗೊತ್ತಾ? ಸತ್ತರ ಮುಂದೆ ಜಾಸ್ತಿ ಕುಣಿಯೋದು ಜಾಸ್ತಿ ಅಂತೆ. ಹಲ್ಲೆಲೂಯ. ಸತ್ತರ ಮುಂದೆ ಕುಣಿಯೋದು ಹೆಚ್ಚಿಗೆ ಅಂತ ಕುಡಿದು. ನಮ್ಮ ದೇವ್ರ ಸತ್ತನ ಬದುಕೇನ ಮತ್ತೆ ಹೆಂಗೆ ನಾವೇನು ಕುಣಿಬೇಕಂತ ಅಂತಾರೆ. ಸತ್ತರರ ಮುಂದೆ ಅಷ್ಟಕ್ಕೆ ಕುಣಿತಾರ ಅಂದಮೇಲೆ ಅವರು ಬದುಕಿರೋ ಮುಂದೆ ನಾವೆಷ್ಟು ಕುಣಿಬೇಕು ನಮಗೆ ದೇವ್ರ ಮುಂದೆ? ಹಲ್ಲೆಲೂಯ. ದೇವ್ರಿಗೆ ನಿನ್ನ ಹೃದಯ ದೇವರಲ್ಲಿ ಎಂಜಾಯ್ ಮಾಡೋದು. ಹಲ್ಲೆಲೂಯ. ಪೂರ್ಣ ಬುದ್ಧಿಯಿಂದ. ನೋಡ್ರಿ ಹೆಂಗೈತೆ? ಬುದ್ಧಿ ಬೇರೆ ಇರ್ತದ, ಮನಸ್ಸು ಬೇರೆ ಇರ್ತದ, ಪ್ರಾಣ ಬೇರೆ ಇರ್ತದ. ಅದಕ್ಕೆ ದೇವ್ರೇನೋ ಒಂದೆಡೆ ಏಸು ಅನ್ಕೊಂಡಿರ್ಬೋದು, ಹೃದಯ ಒಬ್ಬರಿಗೆ, ಪ್ರಾಣ ಒಬ್ಬರಿಗೆ, ಬುದ್ಧಿ ಒಬ್ಬರಿಗೆ ನಾವು ಕೊಡ್ಬೋದೇನೋ ಗೊತ್ತಿಲ್ಲ. ಮತ್ತೆ ನಾವು ಅಂದ್ರೆ ನನ್ನ ಮನಸ್ಸಿನಾಗ ನೀನು ನದಿ ಹೋಗಂತ ಅಂತಾರಲ್ಲ, ನನ್ನ ಮನಸ್ಸಿನಾಗ ನೀನು ನದಿ. ನಿನ್ನ ಮನಸ್ಸಿನಾಗ ಯಾರಿರ್ಬೇಕು? ಎಮ್ ಇರ್ಬೇಕು. ನಿನ್ನ ಪ್ರಾಣದಾಗ ಯಾರಿರ್ಬೇಕು? ಎಮ್ನ ಇರ್ಬೇಕು. ನಿನ್ನ ತಲೆಗೆ ಯಾರಿರ್ಬೇಕು? ಎಮ್ನ ಇರ್ಬೇಕು ಎಂಬ ಆಜ್ಞೆ ಮುಖ್ಯವಾದದ್ದು. ಹಲ್ಲೆಲೂಯ. ಮತ್ತು ಎರಡನೇ ಆಜ್ಞೆ ಅಂತ ಹೇಳ್ತಾನೆ ನೋಡ್ರಿ. ಒಂದೇ ಮಾತ್ರ ಹೇಳ, ನಿನ್ನ ನೆರೆಯವನು ನಿನ್ನಂತೆಯೇ ಮುಗಿತೆ. ಅಷ್ಟೇ. ಸುಲಭವಾದದ್ದಲ್ಲ ಇದು ಆಜ್ಞೆ. ಯೇಸು ಕೊಟ್ಟ ಆಜ್ಞೆ ಸುಲಭವಾದದ್ದಲ್ಲ, ಅದು ಭಾಳ ಕಠಿಣವಾಗಿದೆ ನಮ್ಗೆ ಸ್ವಲ್ಪ. ಅದು ಹೆಂಗೆ ಗೊತ್ತಾ? ನಿನ್ನ ನೆರೆಯವನನ್ನು ಏನು ಹೆಂಗಂತೇಳಿನ ನಿನ್ನಂತೆ ಪ್ರೀತಿಸು. ಈಗ ನನಗಿಲ್ಲಿ ಸೀಮೆ ಕಡಿತಾ ಇದೆ, ಸುಮ್ಮನೆ ಇರುತ್ತೆ. ನಾನು ಕೆರ್ಕೊಂಬರಿಗೆ ಬಿಡೋದಿಲ್ಲ ಅದು ನನ್ನ. ಅದೇ ನಮ್ಮ ಸಹೋದರ 3 ದಿನ ಜ್ವರ ಬಂದು ಅವನ್ನೇನು ಮಾಡ್ತೀವಿ ಅಂದರೆ ಅವನು ಯಾರಲ್ಲ ಹಂಗೆ ನಮಗೆ ವೈರಿ. ಅವನು ಇಸ್ರಾಯೇಲರಿಗೆ ವೈರಿಗಳು ಯಾರು? ಅವರು ಗುಂಪು ಬಿಟ್ಟು ಬೇರೆ ಎಲ್ಲರೂ ಅವ್ರ ವೈರಿನೇ ಅಷ್ಟೇನ. ಅದಕ್ಕೆ ಯೇಸು ಹೇಳ್ತಾನ, ಈ ಆಜ್ಞೆ ಕೇಳಿದಾಗ ಅವ್ರಿಗೆ ಯೋಧರಿಗೆ ತಲೆ ಬಿಸಿ ಆಗೈತೆ ಅಂತ ಅವ್ರಿಗೆ. ಯಾಕ? ಅದಕ್ಕೆ ಎಸ್ಕೊಂಬ ನನ್ನ ನೆರೆಯವನು ಯಾರು ಅಂತ ಕೇಳ್ತಾರ. ಅಲ್ಲಿ ಪ್ರಶ್ನೆ ಮಾಡ್ತಾರೆ ಮತ್ತೆ ಈಗ ಯೇಸುವಿಗೆ, ನಮ್ಮ ನೆರೆಯವ್ರು ಯಾರು? ಅದಕ್ಕೆ ಯೇಸು ಭಾಳ ಉತ್ತರ ಕೊಟ್ಟು
ಮತ್ತು ಮಾಮೂಲು ವ್ಯಕ್ತಿಗಳ ಬಗ್ಗೆ ಹೇಳಿಲ್ಲ ಆತ ಉದಾಹರಣೆ, ಭಾಳ ಪ್ರಸಿದ್ಧವಾದ ವ್ಯಕ್ತಿಗಳ ಬಗ್ಗೆ ಹೇಳಿ ನಾವು ಉದಾಹರಣೆ. ಯಾಕೆ ಹೇಳಿದ ಅದನ್ನ? ಒಬ್ಬನು ಅರಜೀವ ಮಾಡಿ ಬಿಟ್ಟು ಹೋಗ್ಬಿಟ್ರಂತೆ. ಏನು ಜೀವ ಮಾಡ್ರಂತವ್ರು? ಅರಜೀವ ಮಾಡಿ ಬಿಟ್ಟು ಇರಂತೆ. ಆ ದಾರಿಗುಂಟು ಬರುವಾಗ ಯಾರು ಬಂದ್ರಿ ಅಂತ ಅಲ್ಲಿ ವಾಕ್ಯ ಭಾಳ ಅದ್ಭುತ ಹೇಳಿ ಮಾತು. ಫಸ್ಟ್ ಯಾರು ಬಂದ್ರಿ ಅಂತೆ ನೋಡಿ, ಹೋದ್ರಿ ಒಂದ್ಸಲ ವಾಕ್ಯ ನೋಡಿ. ನನ್ನ ನೆರೆಯವನ ಬಗ್ಗೆ ನಾವು ಲೂಕಾಸ್ ಸುವಾರ್ತೆ 10ನೇ ಅಧ್ಯಾಯಕ್ಕೆ ಬರೋಣ. ನಾವು 10ನೇ ಅಧ್ಯಾಯ 29. ಹಾಂ 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 ಆಗ ಇಲ್ಲಿ ಭಾಳ ಮುಖ್ಯ. ಆ ಯೋಧರ ಮುಂದೆ ಯಾರ ಹೆಸರು ಹೇಳ್ತಾನತ? ಅವ್ರು ಯಾರನ್ನು ಶ್ರೇಷ್ಠರಾಗಿ ನಂಬ್ಯಾರೋ ಅವ್ರ ಹೆಸರು ಹೇಳ್ತಾನೆ. ಮಾಮೂಲಾದ ವ್ಯಕ್ತಿಗಳ ಹೆಸರು ಹೇಳಿಲ್ಲ ಆತ. ಯಾಜಕ ಅಂದ್ರೆ ಸುಮ್ಮನಲ್ಲ ಅಂತೆ ನೋಡ್ರಿ. ಪ್ರಧಾನ ಯಾಜಕ ಕೇಳಿರಿ ಹೆಸರು. ಎಸ್ ಸಿಲ್ವಿ ಹಾಕ್ಬೇಕಂತ ಏನು ಪ್ರಧಾನ ಯಾಜಕ ಬರಬ್ಬನ ಬಿಟ್ಟುಕೊಡು, ಮುಗೀತು. ಇನ್ನು ಇದ್ದರೆಲ್ಲ ಯಾರು ಮಾತಿಗೆ ಒಬ್ಬಕ್ಕೀಗ ಆ ಪ್ರಧಾನ ಯಾಜಕ ಮಾತಾಡ ಮುಗಿತನ್ನ ಮಾತಾಡಿ ಅಂತ ಯಾರು ಮಾತಾಡಿಲ್ಲ ತಿನ್ನ. ಅದಕ್ಕೆ ಎಸ್ ಏನು ಮಾಡ್ತಾನೆ ಇಲ್ಲಿ? ಯಾಜಕನ ಬಗ್ಗೆ ಏನು ಹೇಳ್ತಾನೆ ಇಲ್ಲಿ. ಅದಕ್ಕೆ ನೋಡ್ರಿ, ಒಬ್ಬ ಯಾಜಕ ಏನು ಮಾಡೋ ಗೊತ್ತಾ? ಆಧರಿಸೋದು ಗೊತ್ತಿಲ್ಲ ಅವನಿಗೆ ಅಂತ ಹೇಳ್ತಾನೆ ಎಸ್ ಅಂದ್ರೆ ಅಲ್ಲಿ ಯಾಜಕರು ಎಷ್ಟು ಜನ ಇದ್ರೆ ಗೊತ್ತಿಲ್ಲ ಮತ್ತೆ ಈಗ. ಯಾಕಂದ್ರೆ ಆತ ಹಿಂದ್ಗಡೆ ಯಾಜಕರು, ಪರಿಸಯರು, ಸದ್ದಕಾಯರು, ಸುಂಕದವರು, ಅಧಿಕಾರಿಗಳು, ರಾಜರು ಹಿಂದೆ ಇರ್ತಿದ್ರಂತೆ. ನಾನು ತುಂಬ ಸಾರಿ ಆಲೋಚನೆ ಮಾಡೀನಿ, ಯೇಸು ಸ್ವಾಮಿ ಉದಾಹರಣೆಗೆ ಯಾಜಕರೇ ಬೇಕಾಯ್ತಾ? ಅಲ್ಲೆಲುಯ್ಯ. ಆದರೆ ಯಾವ ಯಾಜಕನು ಯಾವತ್ತಾದರೂ ಬಿದ್ದು ಹೋದ ವ್ಯಕ್ತಿಗೆ ಸಹಾಯ ಮಾಡಲಿಲ್ಲಂತೆ, ಶಾಂತಿ ಕೊಡ್ತಾರೆ. ಆದರೆ ಧರ್ಮಶಾಸ್ತ್ರ ಅವ್ರಿಗೆ ಏನಂತ ಹೇಳ್ತಾ? ಧರ್ಮಶಾಸ್ತ್ರದಲ್ಲಿ ಅವ್ರ ಮಾತುಗಳು ಅದನ್ನೇ ಹಿಡ್ಕೊಂಬಿಟ್ರೆ ಅಷ್ಟೇ. ಅವರು ಕೆಲವು ಹಿಡ್ಕೊಂಬಿಟ್ಟಿರ್ತಾರೆ, ಒಂದೇ ಹಿಡ್ಕೊಂಬಿಟ್ಟಿರ್ತಾರೆ. ಕೆಲವು ನೋಡ್ರಿ ಚರ್ಚಿಗೆ ಬರ್ತಿರ್ತಾರೆ, ಒಂದೇ ಮೂಲಕ ಆ ಮೂಲೆ ಬಿಟ್ಟು ಬೇರೆ ಮೂಲೆ ಕುಂದಿರ್ತಿಲ್ಲ. ಅವರು ಬಂದು ಅದೇ ಮೂಲೆ ಕೂತ್ಕೊಂಡಿರ್ತಾರೆ ಅಷ್ಟೇ. ಅವರು ಅಲ್ಲಿ ಜಾಗಿಲ್ಲ ನೋಡಿ ಪರವಾಗಿಲ್ಲ, ಅಲ್ಲೇನ ಸ್ವಲ್ಪ ಸರಿಸಿ ಕೂತ್ಕೊಂಡ್ರೆ ಮಾತ್ರ. ಹಂಗೆ ಈ ಇಸ್ರೇಲ್ ಕೂಡ ಹಂಗೆ ಮಾಡ್ತಾರಂತೆ. ಮತ್ತೆ ಮುಂದುವರ್ತೀವಿ ನಾವು. ಆ ದಾರಿ ಹಿಡಿದು ಅವನನ್ನು ಕಂಡು ಓರೆಯಾಗಿ ಹೋದನು. ಅದೇ ರೀತಿ ಒಬ್ಬನು ಲೇವಿಯನು ಬಂದನಂತೆ. ಮತ್ತೆ ನೋಡ್ರಿ, ಅವನು ಕೂಡ ಸಾಮಾನ್ಯ ಅಂದನಲ್ಲ. ಮತ್ತೆ ಈಗ ಲೇವಿಯರು ಯಾರು? ಯಾಜಕರೇ. ಹಲ್ಲೆಲೂಯಾ. ಮತ್ತೆ ಅವನು ಕಂಡು ಓರೆಯಾಗಿ ಹೋದನು. ಆದರೆ ಒಬ್ಬ ಸಾಮರ್ಯದವನು, ಚೆನ್ನಾಗಿ ತಿಳ್ಕೊಳ್ರಿ, ಇಲ್ಲಿ ಯಾರ ಬಗ್ಗೆ ಹೆಸರು ಮಾಡ್ತಾನೆ ಗೊತ್ತಾ? ಯಹೂದ್ಯರಿಗೆ ಯಾರು ಆಗೋದಿಲ್ವೋ ಅವ್ರ ಬಗ್ಗೆ ಹೇಳ್ತಾನೆ. ಸಾಮರ್ಯದವರು ಅಂದ್ರೆ ಇವ್ರಿಗೆ ಕೀಳಂತವ್ರು. ಹಲ್ಲೆಲೂಯಾ. ಅರ್ಥ ಹೇಳಿದ? ಸಾಮರ್ಯದವ್ರು ಅಂದ್ರೆ ಯಾರಂತವ್ರು? ಕೀಳು ಜನರಂತೆ. ಅವ್ರು ಕೀಳ ಹೆಂಗ ಕೀಳಾದ್ರು ಅದಕ್ಕೆ ಹೆಸರು ಮಾಡ್ತಾನೆ. ಯಾರು ಎಲ್ಲಿ ಹೇಳ್ತಾನೆ? ನಮಗೆ ಯೋಹಾನ ಸುವಾರ್ತೆ 4ನೇದಲ್ಲಿ ಯೇಸು ಸ್ವಾಮಿ ಸಾಮರ್ಯ ಊರನ್ನು ಹೋಗಲಿಲ್ಲ ಅಂತ. ಸಾಮರ್ಯದಲ್ಲಿ ಯಾಕೆ ಅವರು ಬಿಟ್ಕೊಂಡಿಲ್ಲ ಅಂತ ಆತನ. ಯಾಕೆ ಬಿಟ್ಕೊಂಡಿಲ್ಲ ಅವರು? ಯೇಸು ಒಬ್ಬ ಯಹೂದ್ಯನಾಗಿದ್ದರಿಂದಲೇ ಅವ್ರು ಬಿಟ್ಕೊಂಡಿಲ್ಲ ಅಂತೆ. ಅದಕ್ಕೆ ಆ ಸ್ತ್ರೀ ಅಂತಾಳ, ನೀನು ಒಬ್ಬ ಯಹೂದ್ಯನಾಗಿದ್ದು ನನ್ನ ನೀರು ಕೊಡೋದು ಸರಿನಾ ಅಂತ ಕೇಳ್ತಾನೆ ಯೇಸು ಸ್ವಾಮಿನ. ಅಂದ್ರೆ ಯಹೂದ್ಯರಿಗೂ ಸಾಮರ್ಯದವರಿಗೂ ಏನೋ ಸಂಬಂಧ ಇರಲಿಲ್ಲ ಅಂತೆ. ಅವರನ್ನು ಭಾಳ ಕೀಳು ಜನ ನೋಡಿದ, ಅವ್ರ ಬಗ್ಗೆ ಸುದ್ದಿ ಕೂಡ ಎತ್ತು ಬರಂತ ಅವ್ರ ಹತ್ರ. ಹಲ್ಲೆಲೂಯಾ. ಆದರೆ ಯೇಸು ಏನು ಮಾಡಿದಾನ? ಅವ್ರ ಬಗ್ಗೆನೇ ಹೇಳ್ತಾನೆ ಇಲ್ಲಿ. ನಿಜವಾದ ಸಾಮರ್ಯ ಯಾರು ಗೊತ್ತಾ? ಯಾರು? ಯೇಸು ಕ್ರಿಸ್ತನೇ. ಬಿದ್ದು ಹೋದಂಥ ಜನರು ಏನು ಮಾಡಿದೆ ಯೇಸಮ್ಮೆ? 38 ವರ್ಷದಿಂದ ಬಿದ್ದು ಹೋದ ವ್ಯಕ್ತಿನ ಏನು ಮಾಡಿದೆ ಯೇಸಮ್ಮೆ? ಸರಿ ಮಾಡಿದೆ ಅಂತೆ, ಎಬ್ಬಿಸಿ ಕಳಿಸ್ತಂತೆ, ಎದ್ದೋಗ ಅಂತಂದಂತೆ. ಅದಕ್ಕೆ ಅವ್ರು ಏನು ಮಾಡೋದು? ಪರಿಸರ ಖಂಡಿಸ್ತಾರೆ ಯೇಸಮ್ಮನ. ಯಾಕೆ ಖಂಡಿಸ್ರು? ಚಾತಿಕೊಳ್ರಿ, ಬೈಬಲ್ ನಿನಗೆ ಅರ್ಥ ಆಗ್ಬೇಕಂದ್ರೆ ಒಂದೇ ಮಾತು ಹೇಳ್ತೀವಿ ನಿಮ್ಮೆಲ್ಲರಿಗೆ. ಹಳೆ ಒಡಂಬಡಿಕೆ ನೀವು ಅರ್ಥ ಮಾಡಿಕೊಂಡ್ರೆ ಹೊಸ ಒಡಂಬಡಿಕೆ ನಿಮಗೆ ಅರ್ಥ ಅದು ಆಗೋದಿಲ್ಲ ಅಸಲು. ನಿಮಗೆ ನೀವು ತಪ್ಪುತ್ತಿದ್ದೀರಿ. ಮತ್ತೆ ಯಾಕಂತ ನಮಗೆ ಅದಕ್ಕೆ ಮತ್ತೆ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ ಹೇಳ್ತು ನೋಡ್ರಿ. ಕೆಲವೊಂದು ಆಜ್ಞೆ ಮಾತ್ರ ನಾವು ವಿವರಣೆ ಮಾಡೋಣ ಅಷ್ಟೇ. ಯೇಸು ಹೇಳಿದ ಆಜ್ಞೆಗಳಲ್ಲಿ ಕೆಲವೊಂದು ಒಂದು ಹಾಫ್ ಆನ್ ಅವರ್ ನಾವೆಲ್ಲ ಮುಗಿಸೋಣ ನಾವು. ಮತ್ತೆ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬಂದಾಗ ಯೇಸು ಹೇಳುವಂಥ ಒಂದೊಂದು ಮಾತುಗಳು ಅವ್ರಿಗೆ ಎದಕ್ಕೆ ಆ ಮಾತನ್ನು ಹೇಳ್ದ ವಾಕ್ಯವನ್ನು ಓದೋಣ ಈ ಸಮಯದಲ್ಲಿ. ಮತ್ತೆ ಸುವಾರ್ತೆ 5ನೇ ಅಧ್ಯಾಯ ತೆಗೆರಿ. ಕೆಲವೊಂದು ಮಾತ್ರ ಹೇಳಿ ನಾನು ಮುಗಿಸ್ತೀನಿ.
ಸುವಾರ್ತೆ 5ನೇ ಅಧ್ಯಾಯ. ತುಂಬ ವಾಕ್ಯದ ತುಂಬ ಮಾತು ಹೇಳ್ಕೊಂತ ಬರ್ತಾನ. ಅದರಲ್ಲಿ ನಾವು 21 ವರ್ಷ ಓದೋಣ ನೋಡ್ರಿ ಅಂತ ಹೇಳ್ತಾ. 21 ವಚನ. ಹತ್ಯೆ ಮಾಡಬಾರದು. ಹಾಂ ಹಾಂ ಅಷ್ಟೇ 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 ಸಾಕು ಸಾಕು. ಅಲ್ಲಲ್ಲಿಯ ಇಲ್ಲಿ ಯೇಸು ಏನು ಮಾಡ್ತಾನೆ ಅವಾಗ ಅವ್ರಿಗೆ ಕೊಡಲ್ಪಟ್ಟ ಆಜ್ಞೆ ನೆನಪು ಮಾಡ್ತಾನೆ. ಅವ್ರಿಗೆ ಏನು ಆಜ್ಞೆ ಕೇಳಿದ್ರಿ ನೀವು? ನರಹತ್ಯೆ ಮಾಡಬಾರ್ದು ಎಂಬುದಾಗಿ ಕೇಳಿದರೆ ಅಷ್ಟೇ. ಹೌದು ಅಷ್ಟೇ. ಅವರು ಅದು ಅಷ್ಟೇ ಕೇಳಿದ್ರೆ ಅಷ್ಟೇ ಅವರು. ಆದರೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅವರು ದಿನ ಒಬ್ಬರು ಸಾಯಿಸ್ತಾರಂತವ್ರು. ಹೆಂಗೆ ಸಾಯಿಸ್ತಾರ ಅವರು? ಮಾತುಗಳಿಂದ ಸಾಯಿಸ್ತಾರ. ಇನ್ನು ಯಾರನ್ನ ವ್ಯಭಿಚಾರ ಮಾಡಿದಾಗಿನ ಏಸು ಸಮುದ್ರ ಮಾಡಂತವ್ರು ಕರ್ಕೊಂಬಂದಾರಂತೆ. ಕರ್ಕೊಂಬಂದು ನಿಲ್ಲಿಸ್ಯಾರಂತ ಯಾರ ಮುಂದೆ? ಏಸು ಮುಂದೆ. ವ್ಯಭಿಚಾರ ಮಾಡಿದಾರನ್ನ ಕಲ್ಲು ತೆಗೆದುಕೊಂಡು ಹೊಡೆದು ಸಾಯಿಸ್ಬೇಕಂತ ಐತೆ ವಾಕ್ಯದಾಗ. ಸಾಯಿಸ್ಬೇಕಾ ಬೇಡ ಅಂತ ಕೇಳ್ತಾರ. ಆಜ್ಞೆನ ಅವ್ರು ಏನು ಮಾಡ್ತಾರ? ಕೈಗೊಡ್ತದ್ರವ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆ ಮಾಡ್ತಾರೆ ಅವರು ಮರಣ ನರಹತ್ಯೆ ಮಾಡ್ತಾರೆ ಅಂತ ಒಂದು ಕಡೆಗೆ. ಅಲ್ಲೆಲ್ಲಿಯ ನೋಡ್ರಿ ಹೆಂಗೈತೆ. ಏನು ನರಹತ್ಯೆ ಮಾಡೋರು? ಏನು ತಪ್ಪು ಮಾಡೋರು? ಸ್ತ್ರೀನ ಕರ್ಕೊಂಬಂದ್ರೆ ಹೊರತು ಪುರುಷನನ್ನು ಮಾತ್ರ ಕರ್ಕೊಂಬಂದಿಲ್ಲ. ಹಂಗೆ ಚೆನ್ನಾಗಿ ತಿಳ್ಕೊಳ್ರಿ, ಬೈಬಲಲ್ಲಿ ಧರ್ಮಶಾಸ್ತ್ರವನ್ನು ಉಪಯೋಗ ಮಾಡಿಕೊಂಡು ತುಂಬ ಜನರು ಹೊಡೆದು ಸಾಯಿಸ್ತಾರಂತೆ. ಅಲ್ಲೆಲ್ಲಿಯ ಅಧಿಕಾರ ಬಂದ್ಬಿಡುತ್ತೆ. ಅವ್ರಿಗೆ ಏನು ಬೇಕಾದ್ರೆ ಮಾಡ್ತಾರೆ. ಅಮ್ಮನ ಯಾರು ಬೇಕಾರೆ ಜೈಲಿಗೆ ಕಳಿಸ್ತಾರ, ಕರ್ಕೊಂಬರ್ತಾರೆ. ಯಾಕ? ಚಟ್ಟ ಯಾರ ಕೈಗೈತೆ? ನಮ್ಮ ಕೈಗೈತೆ. ಧರ್ಮಶಾಸ್ತ್ರವು ಅವ್ರ ಕೈಲಿದ್ದರಿಂದಲೇ ಅವ್ರು ಹಂಗೆ ಮಾಡಿದಂತೆ. ಯೇಸು ಸ್ವಾಮಿಯನ್ನು ಸಿಲುಬೆ ಹಾಕಲಿಕ್ಕೆ ಅವ್ರಿಗೆ ಇದ್ದಂಥ ಒಂದು ಪ್ರಾಮುಖ್ಯವಾದ ಆಧಾರ ಯಾವುದು ಗೊತ್ತಾ? ಯಾವುದು ಆಧಾರ? ಯೇಸು ಸ್ವಾಮಿನ ಸಿಲುಬೆ ಹಾಕ್ರಿ ಅಂತ ಹೇಳಿದ್ರಲ್ಲ ಅವರೆಲ್ಲ. ಅದಕ್ಕಿರುವಂಥ ಪ್ರಾಮುಖ್ಯವಾದಂಥ ಆಧಾರ ಏನು? ಅಲ್ಲಿ ಯಾವ ಸಾಕ್ಷಿಗಳು ಇಲ್ಲಂತೆ. ಏನು ಮಾಡಿದ ರಾಜ? ಕೈ ತೊಳ್ಕೊಂಡ ಅರ್ಥ ಏನಾಗಿರ? ಆತನು ನೀತಿವಂತ ಅಂತಲೇ ಅರ್ಥ. ಆತ ಮೇಲೆ ಯಾವ ಆಧಾರನೂ ಇಲ್ಲಂತ ಅರ್ಥ. ಆದರೆ ಆಧಾರ ಎಲ್ಲಿ ಸಿಗ್ತವ್ರಿಗೆ? ಧರ್ಮಶಾಸ್ತ್ರ. ಇವು ನಮ್ಮ ಧರ್ಮಶಾಸ್ತ್ರವನ್ನು ಧಿಕ್ಕಾರ ಮಾಡಿದಾನೆ ನಾವು. ಅಲ್ಲೆಲ್ಲೂಯ್ಯ. ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡ್ತಾನ. ಅದಕ್ಕೆ ಇರ್ಗೂಡದು ಮನುಷ್ಯ. ಅಲ್ಲೆಲ್ಲೂಯ್ಯ. ಆಜ್ಞಾನ ಆತ ಕೈಗೊಂಡ್ರೆ ಹೊರತಾಗಿ ಧಿಕ್ಕಾರ ಮಾಡಲಿಲ್ಲ. ಅದಕ್ಕೆ ಶ್ರೀಮತನ ನರಹತ್ಯೆ ಅಂದ್ರೆ ಏನು ಗೊತ್ತಾ? ನಿನ್ನ ನೆರೆಯವನ ಮೇಲೆ ಸಿಟ್ಟುಗೊಳ್ಳುವುದೇ ನಿಜವಾದ ನರಹತ್ಯೆ ಅಂತ ವಾಕ್ಯ ನೋಡ್ರಿ. ಆದರೆ ನಾನು ಹೇಳಿದ್ರೆ ತನ್ನ ಸಹೋದರ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನರಹತ್ಯೆ ಮಾಡಿದಂಗಂತೆ. ನಾವೇನು ಮಾಡಿದಂಗಿಲ್ಲ? 12 ವರ್ಷ ಆಗಲ್ಲ ಅಂತ ಅಂತೀವಿ. ಅಂದ್ರೆ ಮತ್ತೆ ಎಲ್ಲಿದ್ದೀವಿ ನಾವಂಗಿರ? ಸಹೋದರ ನೋಡಿ ಚೀ ನೀಚ ಅನ್ನುವವನು ನ್ಯಾಯ ವಿಚಾರಣೆಗೆ ಅನ್ನೋಟದವನು ಗುರಿ ಆಗ್ತಾನೆ ಅಂತೆ. ಏನಂತ? ಥೋ ಅಂದ್ರೆ ಸಾಕಂತೆ. ಅವ್ನು ಸರಿ ಇಲ್ಲ ಅಂದ್ರೆ ಸಾಕಂತೆ. ನ್ಯಾಯ ವಿಚಾರಣೆಗೆ ಅವನಂತ ಅವನು ಗುರಿ ಆಗ್ತಾನೆ ಅಂತೆ. ಯೇಸು ಹೇಳುವಂಥ ಮಾತುಗಳು ಅಷ್ಟೇನ. ಕೊಲೆ ಇವತ್ತು ತುಂಬ ಇದಾವ. ಕೊಲೆ ಅಂದರೆ ಏನು ಗೊತ್ತಾ? ಇನ್ನು ಗರ್ಭದಲ್ಲಿರುವಾಗಲೇ ಮಗುನ ಏನು ಮಾಡ್ತಾರ? ತೆಗಿಸ್ಬಿಡ್ತಾರ. ನಮ್ಗೆ ಹೆಣ್ಣು ಬೇಡ, ಗಂಡು ಬೇಡ, ನಮ್ಗೆ ಹೆಣ್ಣು ಆಗ್ತದ. ಅದೇನದು? ನೀನು ಕೊಲೆ ಮಾಡ್ದಂಗದು. ನೀನು ಕೊಲೆ ಅಂದರೆ ಓನ್ಲಿ ಸಾಯಿಸೋದಲ್ಲ, ತುಂಬ ವಿಷಯದ ಬೈಬಲಲ್ಲಿ. ಅದನ್ನೆಲ್ಲ ಯೇಸು ಮಾಡಂತ ಅವರು ವಿವರಿಸಿ ಅದನ್ನು ಹೇಳ್ತಾನೆ ಆತನು. ಅಲ್ಲೆಲ್ಲೂಯ್ಯ. ನೋಡ್ರಿ ಮುಂದೆ ಇನ್ನೊಂದು ಮಾತು ಹೇಳ್ತಾನ 27ರಲ್ಲಿ. ವ್ಯಭಿಚಾರ ಮಾಡಬಾರದೆ ಕೇಳಿದ್ರೆ ಅಷ್ಟೇ. ಅಲ್ಲೆಲ್ಲೂಯ್ಯ. ಏನು ಮಾಡಬಾರಂತೆ? ವ್ಯಭಿಚಾರ ಮಾಡಬಾರದೆ ಕೇಳಿದ್ದೀರಷ್ಟೇ. ಅಂದರೆ ಏನರ್ಥ? ಇನ್ನು ಐತೆ ಅದು ಮುಂದಕ್ಕೆ. ಅದು ನೀವು ಅದನ್ನ ಕೇಳಿಲ್ಲ. ಇವಾಗ ಕೇಳ್ರಿ. ಈಗ ಹೇಳ್ತ ನಾನು ಏನು ವ್ಯಭಿಚಾರ ಅಂದ್ರೆ. ಆದರೆ ನಾನು ನಿಮ್ಗೆ ಹೇಳಿದ್ರೆ ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು. ಇದು ಚೆನ್ನಾಗಿ ಈಗ ನನಗೆ ನಂದೊಂದು ಪ್ರಶ್ನೆ ಇದೆ ನಿಮಗೆ. ಅದಕ್ಕೆ ನೀವು ಆನ್ಸರ್ ಮಾಡ್ರಿ. ಒಡಂಬಡಿಕೆ ಆಗಿದೆ ಅಂತ ಹೇಳ್ತು, ವ್ಯಭಿಚಾರ ಮಾಡಬೇಡ್ರಿ ಅಷ್ಟೇ. ಅದು ಚೆನ್ನಾಗೈತೆ, ಇದು ಚೆನ್ನಾಗೈತೆ. ಈಗ ಅದೇ ಮೇಲೆ ಅನ್ಸತ್ತ ಸುಮ್ಮನೆ ಹೇಳ್ಬಿಟ್ಟದ ವ್ಯಭಿಚಾರ ಮಾಡಬಾರ್ದು ಅಂತೇಳಿ. ಎಷ್ಟು ಅಂತ ಹೇಳ್ತಾನ? ನೋಡಿ ಕೂಡ್ಲಿ ಅಂತ ಹೇಳ್ತಾರೆ. ನೋಡಿ ಅಷ್ಟೇ, ಮುಗಿದ ಕತೆ.
ಏನಾಗಿದ್ದಾವ ಆಕೆಯೊಂದಿಗೆ ಅಂತ ಯೋಚನೆ ಮಾಡ್ತಾನೆ. ಅಂದರೆ ಈ ಯೋಧರಿಗೆ ಇನ್ನೂ ತಲೆ ಕೆಟ್ಟೋಯ್ತು, ಏನಪ್ಪ ಮನುಷ್ಯ ಹಿಂಗೆ ಹೇಳ್ತಾನೆ ನಮಗೆ ಅಂತೇಳಿ. ಹಲ್ಲೆಲೂಯ. ವ್ಯಭಿಚಾರ ಮಾಡಬಾರದೆಂದು ನಿಮ್ಗೆ ಹೇಳಿದೆ ಅಷ್ಟೇ, ಆದರೆ ಮತ್ತೆ ಅದು ಇನ್ನೂ ಭಾಳ ಪ್ರಧಾನವಾದಂಥ ಒಂದು ವ್ಯಭಿಚಾರದ ಬಗ್ಗೆ ಹೇಳಿದ ಯೇಸು. ಏನದು ಏನು ಗೊತ್ತು? ಪ್ರಧಾನವಾದಂಥ ಒಂದು ವ್ಯಭಿಚಾರ ಡೈವರ್ಸ್. ಹಲ್ಲೆಲೂಯ. ಏನದು ನಮಗೆ ಡೈವರ್ಸ್ ಕೊಡುವಂಥದ್ದು, ಅದು ತುಂಬ ತುಂಬ ಡೇಂಜರ್. 31 ವರ್ಷ ನೋಡ್ರಿ. ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡಬೇಕೆಂದು ಆಕೆಗೆ ತ್ಯಾಗಪತ್ರವನ್ನು ಕೊಡತಕ್ಕದ್ದೆಂದು ಹೇಳಿದೆ ಅಷ್ಟೇ. ನೋಡ್ರಿ ಹೇಳ್ತಾನೆ ನೀವು. ಮೋಸೆ ಅವ್ರಿಗೆ ಬರ್ದಿಕ್ಕೇನಂತೆ, ನಿಮ್ಗೆ ಆಗಿ ನಿಮ್ಮ ಹೆಂಡತಿ ಇಷ್ಟ ಇಲ್ಲ, ಏನು ಮಾಡ್ರಿ ನೀವು ಬಿಟ್ಬಿಡ್ರ. ಯಾಕೆ ಬರ್ದಿಟ್ಟ ಅವನು? ಅದಕ್ಕೆ ಯೇಸು ಅದು ಕೂಡ ಆನ್ಸರ್ ಹೇಳ್ತಾನ, ನಿಮ್ಮ ಮೊಂಡುತನ ನೋಡಿ ಅವನು ಬರ್ತಾನಂತ ಹೇಳ್ತಾನ. ಏನು ತನ ನೋಡಿ ಅಂತವ್ರು ಅವ್ರದ್ದು? ನಿಮಗೆ ನ್ಯಾಯ ಹೇಳೋಕ್ಕಾಗಲಾರ್ದ ಅವ್ನು ಏನು ಮಾಡಿದ, ಅವ್ನು ತಲೆಗೆ ಬಡ್ಕೊಂಡು ಅದನ್ನ ಬರ್ದಿಟ್ಟಾನ, ನೀವು ಬಿಟ್ಕೊಂಬಿಡ್ರೋಗ ಅಂತೇಳಿ. ಆದರೆ ನಾನೇನು ಹೇಳ್ತೇನೆ ಈಗ ನಿಮಗೆ ಆದರೆ ನಾನು ಹೇಳೋದೇನೆಂದರೆ, ನೋಡ್ರಿ ಹೇಳೋದೇನೆಂದರೆ, ಆಧಾರ ಕಾರಣದಿಂದ ಅಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡೋದಕ್ಕೆ ಕಾರಣನಾಗುತ್ತಾನೆ, ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದವನಾಗಿದ್ದಾನೆ. ಹಲ್ಲೆಲೂಯಾ. ಎಸ್ ಸ್ವಾಮಿನೇ, ವ್ಯಭಿಚಾರ ಅಂದರೆ ಏನಂತ ನಮಗೆ ಭಾಳ ಮುಖ್ಯವಾಗಿ 2 ವಿಷಯ ಹೇಳಿದೆ. ಒಂದು, ಪರಸ್ಪರಿಯನ್ನು ಮೋಹಿಸುವಂಥದ್ದು. ಎರಡನೇದಾಗಿ ತಮ್ಮ ಹೆಂಡತಿಯನ್ನು ಆಧಾರವಿಲ್ಲದೆ ಬಿಟ್ಟು ಬಿಡುವಂಥದ್ದು. ಇದು ಅವರಿಗೆ ಇನ್ನೂ ಜಾಸ್ತಿ ಆಯ್ತಂತೆ. ಹಲ್ಲೆಲೂಯಾ. ಹಂಗಾಗಿ ಸತ್ಯವೇದದಲ್ಲಿ ನೋಡುವ ನಾವು ದೇವರ ಆಜ್ಞೆಗಳನ್ನು ಯೇಸು ಸ್ವಾಮಿ ತೆಗೆದಾಕಲಿಲ್ಲ, ಅವುಗಳನ್ನು ಇನ್ನೂ ಪವರ್ಫುಲ್ಲಾಗಿ ದೇವರು ಮಾಡಿದ್ದಾನೆ. ಯಾಕೆ ಗೊತ್ತಾ? ಆಜ್ಞೆ ಎದು ಕೊಡಲ್ಪಟ್ಟಿದೆ ಅಂತೆ? ಜೀವಿಸುವುದಕ್ಕಾಗಿ ಕೊಡಲ್ಪಟ್ಟಿದೆ. ಅದಕ್ಕಾಗಿ ಇವತ್ತು ನೀನು ನಾನು ಆತನ ಆಜ್ಞೆಗಳನ್ನು ಕೈಗೊಳ್ಳುವುದಾದರೆ ಖಂಡಿತ ಹೇಳ್ತೀನಿ, ನಾವು ಇನ್ನೂ ಏನು ಮಾಡ್ತೀವಿ? ದೇವರಲ್ಲಿ ಬೆಳೀಲಿಕ್ಕೆ ಸಾಧ್ಯ. ಆಜ್ಞೆ ಗೊತ್ತಿಲ್ಲ ಅಂತ ಅನ್ನೋದ್ರಿಗೆ ನಾವು ಖಂಡಿತವಾಗಲೂ ನಾವು ತಪ್ಪವರಾಗಿದ್ದೇವೆ. ಇವತ್ತೆಷ್ಟೋ ಜನ ಯೌವನಸ್ಥರು ಇವತ್ತು ದಾರಿ ತಪ್ಪುತ್ತಾರೆ. ಎದಕ್ಕೆ ತಪ್ಪುತ್ತಾರೆ? ಇವತ್ತು ಆಜ್ಞೆ ಗೊತ್ತಿಲ್ಲ. ಆಜ್ಞೆ ಗೊತ್ತಿರೋ ನಿಮಗೆ ತಪ್ಪು ಮಾಡೋಕ್ಕೆ ಸಾಧ್ಯನಾ? ವ್ಯಭಿಚಾರ ಅನ್ನೋದು ಇನ್ನೂ ಒಂದು ಐತೆ ನಮಗೆ. ಏನು? ಯೇಸು ಹೇಳಿದಂಥ ಮಾತನ್ನು ಮನಸ್ಸಿನಲ್ಲಿ ಅಂತೆ. ಎಲ್ಲಿ? ಮನಸ್ಸಿನಲ್ಲಿ. ಆಯ್ತು, ರಗ್ಗುದ್ಕಂತೀವಿ, ಆಯ್ತು ಮಕ್ಕಂಡಿವಿ, ತಲೆಗೆಲ್ಲ ಏನಿರ್ತದ? ಅವ್ರದ್ದೇ ಜ್ಞಾಪಕ ಇದ್ರೆ ನೀನು ಏನು ಮಾಡ್ತೀವಿ ಅಂತ ವ್ಯಭಿಚಾರದಲ್ಲಿ ನೀನು ಬಿದ್ದೈತನೇ ಆಗ್ತದೆ. ಶಾಂತಿ ನೀವು ಶಾಂತಿಗೊಳ್ರೆ ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಗೆ ಆನ್ಸರ್ ಐತೆ ನಿಮ್ಮ ಮನಸ್ಸಿನಲ್ಲಿ. ನಾನು ಮದುವೆ ಮಾಡ್ಕೊ ಹುಡುಗಿನೇ ನನ್ನ ಮನಸ್ಸಿನಾಗ ಇಟ್ಕೊಂಡು ಸಾರ ಅಂತೇಳಿ. ಅಲ್ಲೆಲ್ಲಯ್ಯ, ಮದುವೆ ಮಾಡ್ಕೊಂಡಿದ್ದಿನೇ ಇಟ್ಕೋಬೇಕು ನೀನು. ಅಲ್ಲಿವರೆಗೆ ನಿನಗೆ ಅಧಿಕಾರ ಇಲ್ಲ. ಅದು ನೀನು ವ್ಯಭಿಚಾರವಾಗಿ ಇರ್ತದೆ. ನೀನು ಅದು ನಿಜ, ನೀನು ಅದು ಮಾಡಬಾರ್ದು. ಸೈತನ ಮಾಡೋದು ದೊಡ್ಡ ಏನು ಗೊತ್ತಾ? ಅದೇ ಮಾಡೋದು. ಇವತ್ತೆಷ್ಟೋ ಜನರು ಎದಕ್ಕೆ ಗೊತ್ತಾ? ಇವತ್ತು ತಪ್ಪುದಾದ್ರೆ ಏನ ಆಜ್ಞೆ ಅವ್ರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಮನಸ್ಸು ಯಾಕೆ ಮನಸ್ಸನ್ನಾಗಿ ಇಟ್ಕೊಬಾರ ಅಂತ ಹೇಳ್ತಾನೆ ಸ್ವಾಮಿ? ಮನಸ್ಸು ದೇವರಿಗೆ ಸಂಬಂಧಪಟ್ಟದ್ದು. ಅದು ಮನಸ್ಸಲ್ಲಿ ದೇವರಿಗೆ ಹೊರತುಪಡಿಸಿ ಬೇರೆ ಯಾವುದಕ್ಕೂ ಸ್ಥಳ ಇರಬಾರ್ದು. ಇವತ್ತು ಮನಸ್ಸನ್ನೇ ಒಂದು ಆಯುಧ ಮಾಡ್ಕೊಂಡು ಸೈತಾನ ಮನಸ್ಸನ್ನೇ ಹಿಡ್ಕಂತ ನಮಗೆ ಗುಡಿ ಬಂದು ಸೈತಾನ. ಅದಕ್ಕಾಗಿ ಇವತ್ತು ಎಂಜಾಯ್ಮೆಂಟ್ ಅನ್ನೋವಂಥದ್ದು ಎಲ್ಲಿದೆ ಗೊತ್ತು ನಮಗೆ? ಮನಸ್ಸಲ್ಲಿ. ಅವ್ರ ಬಗ್ಗೆ ಆಲೋಚನೆ ಮಾಡೋದು, ಅವ್ರ ಬಗ್ಗೆನೂ ಇದು ಮಾಡೋದು, ಫೋಟೋ ಇಟ್ಕೊಳ್ಳೋದು, ಫೋಟೋದ ಪದೇ ಪದೇ ಫೋಟೋದು ನೋಡೋದು, ಅವ್ರ ಬಗ್ಗೆ ಇದು ಮಾಡ್ತಿರೋದು, ಅವ್ರ ಬಗ್ಗೆ ಎಡಿಟಿಂಗ್ ಮಾಡೋದು. ಏನು ಸರಿ ಒಳ್ಳೆ ಹೇಳ್ತೀನಿ, ನಿನಗೆ ಯಾವಾಗ ಗೊತ್ತ? ನಮಗೆಲ್ಲ ಗೊತ್ತಿರ್ತಾವಲ್ಲ. ಅಲ್ಲೆಲ್ಲ ಎಡಿಟಿಂಗ್ ಮಾಡ್ಕೊಂಡು ಮತ್ತೆ ಅವ್ರು ಫೋಟೋದ ಅವರೆಲ್ಲ ಇಟ್ಕೊಂಡಿರ್ತಾರೆ. ಮತ್ತು ಅದನ್ನು ನೀನು ಎಲ್ಲಿ ಬಿದ್ದಿದ್ದೀನಿ ನನಗಿರ ಆ ವಿಷಯ ನೀನು ಮಗ್ನಾಗಿದೆ ಅಂತ ಅರ್ಥ. ಮತ್ತು ದೇವರು ಹೇಗೆ ನಿನ್ನಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ? ಹಲ್ಲೆಲೂಯಾ. ಅದಕ್ಕೆ ಯೇಸು ಮಾತನ ಎಚ್ಚರವಾಗಿರು, ಆಜ್ಞೆ ಅತಿಕ್ರಮವೇ ಪಾಪ. ಅದಕ್ಕೆ ಸೈತಾನನನ್ನು ಜಯಿಸ್ಬೇಕಂದ್ರೆ ನೀವೇನು ಮಾಡಕ್ಕಂತ? ನೀನು ಅಷ್ಟೇ. ನೀನು ಆಜ್ಞೆ ಪಾಟಿಸ್ರ ಏನು ಮಾಡ್ತೀನು? ಸೈತಾನನ ಸುಲಭವಾಗಿ ನೀನು ಜಯಿಸ್ತಿ. ಕಾನೂನು, ದೇವರು ಕಾನೂನು ನೀನು ಕೈಗೊಳ್ಬೇಕು. ಹಲ್ಲೆಲೂಯಾ. ಎಷ್ಟು ಆಜ್ಞೆ ಕೊಟ್ಟಿದೆ ದೇವರು ನಮಗೆ? 10 ಆಜ್ಞೆ ಕೊಟ್ಟಿದಂತೆ. ಆಜ್ಞೆ ಯಾಕೆ ಕೊಡಲ್ಪಟ್ಟಿವೆ ನಮಗೆ? ಜೀವಿಸುವುದಕ್ಕಾಗಿ ಕೊಡಲ್ಪಟ್ಟಿದೆ. ಅನ್ಯ ಜನರಂಗೆ ನಾವು ಜೀವನ ಮಾಡಬಾರ್ದು. ನಾವು ಆಜ್ಞೆಯನ್ನು ಕೈಗೊಂಡು ನಡೀಬೇಕು. ನಮ್ಮ ದೇಶ ನಾವು ಅದ್ವಿ, ನಮ್ಮ ದೇಶದ ಕಾನೂನು ಪ್ರಕಾರ ನಾವು ಜೀವನ ಮಾಡಿದ್ರೆ ಏನು ಮಾಡ್ತಾರೆ? ನಮ್ಮ ದೇಶದಾಗ ನಮ್ಮನ್ನ ಸೆರೆಮನೆ ಆಗ್ತಾರಿಲ್ಲ,
ದೇಶದಿಂದ ಹೊರಗೆ ಆಗ್ತಾರೆ ನಡೆಯ ಅಂತಂದು. ಇಲ್ಲಿ ಏನಾಯ್ತು ರೂಲ್ಸ್ ಅದು ಪಾಟಿಸ್ಬೇಕಂತಾರೆ. ಹಂಗೆ ಇವತ್ತು ದೇವ್ರ ಮಕ್ಕಳ ನಾವು ನಮ್ಮದೇ ಒಂದು ರಾಜ್ಯ, ಅದಕ್ಕೆ ದೇವ್ರ ರಾಜ್ಯದಲ್ಲಿ ನಾವು ಬಂದಿದ್ದೀವಂತೆ. ಈ ರಾಜ್ಯದ ಆಜ್ಞೆ ನೀನು ಕೈಗೊಂಡಿಲ್ಲ ಅಂದ್ರೆ ಈ ರಾಜ್ಯಕ್ಕೆ ನೀನು ಬಾಧ್ಯನೂ ಅಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ಪ್ರಧಾನವಾದದ್ದನ್ನು ನಾವು ಯೇಸು ಮಾಡ್ತಾನೆ. ಇವತ್ತು ನಮಗೆ ಏನು, ನಿನ್ನ ದೇವರನ್ನು ಆರಾಧಿಸು, ನಿನ್ನ ದೇವ್ರನ್ನ ಹೊರತುಪಡಿಸಿ ಮತ್ತೊಂದು ದೇವರನ್ನು ನೀನು ಪೂಜೆ ಮಾಡಬಾರ್ದು. ಮತ್ತೆ ಏನು ಮಾಡ್ತಾರೆ ಹೇಳ್ತಾರೆ ತಿರ್ಗ ಆಮೇಲೆ, ನಿನ್ನ ದೇವರ ಹೆಸರನ್ನ ಅಯೋಗ್ಯಕಾರಕ್ಕೆ ಎತ್ತಬಾರದು. ಇದು ಭಾಳ ಮುಖ್ಯ. ನಮಗೆ ಏನೈತಿ ನಾವು ಏಸಪ್ಪ ನಾಣ ಅಂತ ಕೆಲವ್ರ ಏಸಪ್ಪನ ಸಾಕ್ಷಿ ನನಗೆ ಗೊತ್ತಿಲ್ಲ. ನಿಮ್ಮ ಮಾತು ಹೌದಂದ್ರೆ ಹೌದು, ಇಲ್ಲಂದ್ರೆ ಇಲ್ಲ. ನನಗಂದ್ರೆ ನಾನು ಹೇಳ್ತು ಒಂದೇ ಮಾತು ನನಗೆ ಗೊತ್ತಿಲ್ಲ, ನಾನು ಮುಗಿದ ಕತೆ. ಹಂಗೆಲ್ಲ ಅಂದ ಹಂಗೆ ಹೇಳ್ಬೇಡಂದ, ನೀನು ಹೆಂಗನ ಕೇಳ, ನಿನಗೆ ಗೊತ್ತಿಲ್ಲ ಅಷ್ಟು ಮುಗಿದ ಕತೆ. ಹಂಗೆ ಹೇಳ್ದೆ ಏನು ಮಾಡ್ಬೇಕಂತೆ, ಆಣೆ ಇಡ್ಬೇಕಂತೆ. ಅದಕ್ಕೆ ಮತ್ತೆ ನೀವು ಸುಳ್ಳು ಆಣೆ ಇಡಬಾರದು. ಆಕಾಶದ ಮೇಲಾಗಲಿ ಭೂಮಿ ಮೇಲಾಗಲಿ ನಿಮ್ಮ ತಲೆ ಮೇಲಾಗಲಿ ಯಾವ್ದ್ರ ಮೇಲೆ ನಾವು ಆಣೆ ಮಾಡಬಾರ್ದು ಹೆಸರು ಮೇಡನ. ನಿಮ್ಮ ದೇವರ ಹೆಸರು ಮಾಡೋದು ನಾವು ಅಯೋಗ್ಯವಾದ ಕಾರ್ಯಕ್ಕೆ ಎತ್ತಬಾರ್ದಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಾರಿ ಒಬ್ಬ ಸೇವಕರು ಒಂದು ಮನೆಗೆ ಹೋದ್ರಂತೆ. ತುಂಬ ದಿನ ಅವ್ರ ಸಭೆಗೆ ಬರ್ತದ್ರೆ ಅಂತೆ. ಚರ್ಚಿಗೆ ಹೋಗ್ತಾರಲ್ಲ, ಮತ್ತು ಹೆಂಗನ ಮಾಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತೇಳಿ ಆತನ ಹೋದಾಗ ಪ್ರೇಯರ್ ಮಾಡ್ತಾರಂತ. ಅವರು ಒಳಗೆ ಪ್ರೇಯರ್ ಮಾಡೋದು ನೋಡಿಬಿಟ್ಟು ಸಾರು ಮತ್ತು ಡಿಸ್ಟರ್ಬ್ ಮಾಡಬಾರಂತೇಳಿ ಹೊರಗೆ ನಿಂತ್ಕೊಂಡಂತೆ. ಹೊರಗೆ ನಿಂತ್ಕೊಂಡು ಕೂಡಲೇ ಇನ್ನು ಇವರು ಪ್ರೇಯರ್ ಮಾಡಿ, ದೇವರೇ ನಾವು ಹೋಗ್ತಾ ಇದೀವಿ ಸ್ವಾಮಿ, ನೀನು ಮುಂದೆ ಬಾ, ನೀನು ಮುಂದೆ ಹೋಗು. ಏನೋ ಮಾಡಿದ್ರೆ ನೀನು ಮುಂದೆ ಹೋಗು, ನಮಗೆ ಎಲ್ಲ ಕಾರ್ಯಗಳು ಅನುಕೂಲ ಮಾಡು. ನಾವು ಇರೋ ಸ್ಥಳದಲ್ಲೇ ನೀನು ಇರು. ನಾವು ಹೋಗಿ ಅಲ್ಲಿಂದ ಮತ್ತೆ ಬರುವಾಗ ಮತ್ತೆ ನೀನು ಮತ್ತೆ ಬಾ ನಮ್ಮ ಜೊತೆಗೆ. ಹಲ್ಲೆಲೂಯಾ. ಇದನ್ನ ಕೇಳಿದ್ರೆ ಈ ಸಾರಿಗೆ ತುಂಬ ಆಶ್ಚರ್ಯ ಆಯ್ತಂತೆ. ಆದರೆ ಯಾವ ವಿಷಯಕ್ಕಾಗಿ ಪ್ರೇಯರ್ ಮಾಡ್ತಂತೆ ಇದಕ್ಕೆ ಅರ್ಥ ಇಲ್ಲ. ಹಲ್ಲೆಲೂಯಾ. ಬಂದು ಕೂಡಲೇ ಇವರು ಇನ್ನು ಮುಗೀತು ಇನ್ನು ಪ್ರೇಯರ್. ಪ್ರೆಸಿಡೆಂಟ್ ಬ್ರದರ್ ಅಂದ ಕೂಡಲೇ, ಹಾಂ ಪ್ರೆಸಿಡೆಂಟ್ ಬ್ರದರ್ ನೆಕ್ಸ್ಟ್ ಬಂದವ್ರು ಬರ್ತೀವಿ ಚರ್ಚಿಗೆ, ಅಲ್ಲಿ ನಿಮ್ಮನ್ನ ಭೇಟಿ ಮಾಡ್ತಂದ್ರೆ ಅಂತ ಇವರು. ಅಲ್ಲೇ ಇವನ ನಾನು ಭಾನುವಾರ ದಿನ ಕಲಿಯಾಕಲ್ಲ ಅಂತ ನಾನೇ ಮನೆಗೆ ಬಂದ್ರೆ ಭಾನುವಾರ ದಿನ ಹೋಗಂತಂದ್ರಲ್ಲಿ ಮನುಷ್ಯ ಅರ್ಜೆಂಟ್ ಟೈಮ್ ಆಯ್ತು, ನಾನು ನಮ್ಮ ಕೆಲಸ ಐತಿ, ನಮ್ಗೆ ಕುದುರಾಕಿಲ್ಲ ಅಂತಂದ್ರಂತೆ. ಇಬ್ಬರು ಹುಡುಗರು ಕೇಳಿದಂತೆ, ಎಲ್ಲಿ ಹೋಗ್ತೇವೆ ಅಂತ. ಹುಡುಗರು ಸುಳ್ಳು ಹೇಳೋದಲ್ಲ, ನಿಜ ಹೇಳ್ತಾರೆ. ನಾವು ಇವತ್ತು ಸಿನಿಮಾಕ್ಕೆ ಹೋಗ್ತೀವಿ. ಹಲ್ಲೆಲೂಯಾ. ಎಲ್ಲಿ ಹೋಗ್ತೀವಿ ನಾವು? ಪಾರ್ಸಿ ಆಚಾರ ಆಗ್ಬಿಡಂತೆ. ಸಿನಿಮಾಕ್ಕೆ ಯಾರು ಕರ್ಕೊಂಡು ಹೋಗ್ತಾರೆ ಗೊತ್ತಿವ್ರು? ಫಸ್ಟ್ ಎಲ್ಲಿ ಹೋಗ್ಬೇಕಂತ, ಮುಂದೆ ಹೋಗ್ಬೇಕು ನೀನು. ಯಾಕೆ ಮುಂದೆ ಸೀಟ್ ಹಿಡ್ಕೋಬೇಕಲ್ಲ. ನೋಡ್ರಿ, ನೀವು ಅದ ಹೆಸರನ್ನು ಏನು ಮಾಡ್ಬೇಡ, ನೀನು ಅಯೋಗ್ಯವಾದ ಕಾರ್ಯಕ್ಕೆ ಉಪಯೋಗಿಸಿ ಯಾವತ್ತ ನೀನು. ಹಲ್ಲೆಲೂಯಾ. ಕೆಲವರು ಹೇಳಿದಮ್ಮ ನನಗೆ ಸರ್, ಒಬ್ಬ ವ್ಯಕ್ತಿ ಬಂದ ನೀನು ನಮಗೆ ಪಾಸ್ ಜೊತೆ ಇದ್ದೇ ಜಸ್ಟ್ ಒಬ್ಬ ಅಜ್ಜಿ ಬಂದ ನೀ ಒಂದು ಮಾತು ಕೇಳಂತ, ಪ್ರೇಯರ್ ಮಾಡ್ತೀಯ ಒಂದು ವಿಷಯಕ್ಕೋಸ್ಕರ ಏನೋ ನನಗೆ ಅಂತಂದ. ಮಾಡೋದು ಅಜ್ಜಿ, ಅದಕ್ಕೇನಾಯ್ತಂದ್ರೆ ಪ್ರೇಯರ್ ಮಾಡಿ ಯಾವ ನಂಬರ್ ಬರ್ತ ನಾಳೆ ನನಗೆ ಹೇಳಂತಾನೆ. ಅಯ್ಯೋ ದೇವ್ರ, ಅಜ್ಜಿ ಏನು ಅಜ್ಜಿ? ಇಲ್ಲ ನಾಗಳು ಪ್ರೇಯರ್ ಮಾಡ್ಕೊಂಡು ನಂಬರ್ ಆಡಿನಲ್ಲ, ತುಂಬ ಸಲ ಬಂದತ್ತ, ಯಾಕೆ ಈ ಮಧ್ಯೆ ಬರೋಲ್ದಂತಂದ. ಈ ಮಧ್ಯ ಬರ್ತಾ ಇಲ್ಲ, ಅದಕ್ಕೆ ಸಾರ್ ಹೇಳಿದ್ರೆ ಮತ್ತು ಸಾರ್ ಏನೋ ಮತ್ತೆ ಅರ್ಥ ಆಗ್ತಿಲ್ಲ ಅಂತೇಳಿ ನಾನು ನಿನಗೆ ಹೇಳಿ ಅಂತಂದ. ಮುದುಕಿ ನೀವು ಸತ್ತೋಡಿ ನೀವು ಬರ್ದಿಲ್ಲ ಅಂತ ಹೇಳ್ದೆ ನಾನು. ದೇವರ ಹೆಸರನ್ನು ಅಯೋಗ್ಯವಾದ ವಿಷಯಕ್ಕೆ ನೀನು ಎತ್ತಬಾರ್ದು. ಇನ್ನೊಬ್ಬರು ಅಂದ್ರೆ ಒಂದು ಮಾತು ಬಂದು, ಸಾರು ನಿಮ್ಮ ಚರ್ಚಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಸರ್, ಆತನ ಬಗ್ಗೆ ನೀವು ಏನು ಹೇಳ್ತೀರಂದ. ಏನು ಹೇಳ್ಬೇಕಂದ್ರೆ ಆತ ಫುಲ್ ಡ್ರಿಂಕ್ ಮ್ಯಾನ್ ಅಂತಂದೆ. ಅದು ನನಗೆ ಗೊತ್ತು ಅಂತಂದೆ. ಗೊತ್ತು ಸರ್, ಕುಡಿಲಿ, ನನಗೇನು ಸಮಸ್ಯೆ ಅಲ್ಲ ಅದು ನಮಗೆ. ಆದರೆ ಕುಡಿಯುವಾಗ ದೇವ್ರು ಚೆನ್ನ ಪ್ರೇಯರ್ ಬಗ್ಗೆ ಕುಡಿತೀನಿ ಅಂತೆ. ಏನು ಹೇಳ್ಬೇಕು ಅದಕ್ಕೆ ನಾವು? ಅಲ್ಲೇ ದೇವ್ರ ಹೆಸರು ಅಷ್ಟು ಅಂದ್ರೆ ಎಲ್ಲಿ ಬೇಕಾದ್ರೂ ಓಡಬಹುದು ನಾವು ಆತನ ಹೆಸರನ್ನ. ಆ ಹೆಸರು ಪರಿಶುದ್ಧವಲ್ಲದ್ದು. ಆಮೇಲೆ ಅಲ್ಲೆಲೂಯಾ. ನೀನು ಇಷ್ಟ ಬಂದ್ರೆ ಅದನ್ನ ಹೆಸರು ಎತ್ತಕ್ಕೆ ನಿನಗೆ ಅವಕಾಶ ಇಲ್ಲ. ಸಿನಿಮಾದಲ್ಲಿ ಹೋದ ಟಿಕೆಟ್ ತೊಗೊಳ್ಬೇಕಾದ್ರೆ ಕೂಡ ಜೊತೆ ಅಂತ ಅಂತೀರ ಆಯ್ತಾ? ಯಾಕೆ ಜಗ್ಗಿ ಜನ ಕೈ ತೋರಿಸೈತಲ್ಲ, ಅದನ್ನು ಸಹಾಯ ಮಾಡು ಟಿಕೆಟ್ ತೊಗೊಳಕ್ಕೆ ಕೊಡಿ ನಮಗೆ.
ಪಕ್ಕದಾಗೆ ಎಂತ ಬಂದು ಕೂತ್ಕೊಂಡ್ರೆ ಗೊತ್ತಿಲ್ಲ ಮಾತ್ರೀಗ ನೀನು ನಮ್ಮ ಜೊತೆಗೆ ಇರು, ಸಿನಿಮಾ ಕೂಡ ನಿನಗೂ ನೋಡು, ನಿನಗೂ ಟಿಕೆಟ್ ಕೊಡಿಸ್ತೀವಿ. ದೇವರ ಹೆಸರನ್ನು ಇವತ್ತು ನಾವೇನು ಮಾಡಿದಂಗಿರ ಅಯೋಗ್ಯವಾದ ಕಾರ್ಯ ನಾವು ಎತ್ತದೆಯಾ? ಹಾಂ, ಅದೇ ಬೇಕು ಸ್ವಾಮಿ, ಬೇಡ ಇಲ್ಲ ಅದೇ ಬೇಕು ನನಗೆ, ಬೇಡ ಅದೇ ಬೇಕು ನನಗೆ, ಎತ್ತನ ಹೆಸರು ಪದೇ 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 ಅದು ವೇಸ್ಟ್ ಆಗಿರೋ ವಿಷಯಗಳಿಗೆ ಎತ್ತುತ್ತೀವಿ ಅಂತ ನಾವೆಲ್ಲ. ಅದಕ್ಕೆ ಬೈಬಲ್ ಪೌಲ, ಅದಕ್ಕೆ ಯಾಕೊಬ್ಬ ಸಿಟ್ಟು ಬಂದು ಹೇಳ್ತಾನೆ ಅವ್ರಿಗೆ, ನೀವು ಏನೇ ಬೇಡ್ಕೊಂಡ್ರು ನಿಮ್ಗೆ ಯಾಕೆ ಸಿಗ್ತಿಲ್ಲ ಗೊತ್ತಾ? ಯಾಕೆ ಸಿಗ್ತಿಲ್ಲ ನಮಗೆ? ನೀವು ಬೇಡಿದ್ದನ್ನು ನಿಮ್ಮ ಸೆರಕವಾಗಿ ಬೇಡ್ಕೊಳ್ತೀವಿ ನಾವು. ಬೇರೆ ಸ್ವಾಮಿ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು, ಸ್ವಾಮಿ ಕೇಳಿ ಕೇಳಿ ಲೀಸ್ಟೇ ಮರ್ತೋಗ್ಬೇಕಾಗ್ತರಿ ಆತ. ಅಲ್ಲಯ್ಯ, ಯಾಕೆ ಸಿಗಲಿಲ್ಲ ನಮಗೆ? ನಾವು ಸೆರಕವಾಗಿ ಕೇಳಿಕೊಂಡಿರೋದು ಅದು ದೊರಕಿಲ್ಲ ಅಂತ ಬೈಬೇಡ. ಯಾಕೋಬರ ಮೊದಲ ಪತ್ರಿಕೆ 3ನೇ ಓದುವ ನಾವು, ನೀವು ಬೇಡಿದ್ದನ್ನು ಬೇಡಿದ್ದನ್ನು ಭೋಗಗಳಿಗಾಗಿ ಉಪಯೋಗಿಸಬೇಕೆಂದು ಬೇಡಿಕೊಂಡು ನಿಮಗೇನು ಸಿಗದ ನಡಿ. ಅಲ್ಲೆಲ್ಲೂಯ್ಯ, ಆತನ ಹೆಸರನ್ನು ಅಯೋಗ್ಯವಾಗಿ ಎತ್ತಬೇಡ. ಸಿನಿಮಾ ನೋಡೋಕೆ ಹೋಗ್ತೀನಿ ದೇವ್ರೆ, ಸಿನಿಮಾ ಇವತ್ತೇನೋ ಚೆನ್ನಾಗಿರಲಿ, RCB ಗೆಲ್ಲಿ ಪ್ರೇಯರ್ ಮಾಡಿದಾರನ್ನ, ಅಲ್ಲೆಲ್ಲೂಯ್ಯ, ಏನೋ ನಮ್ಮ ಇಂಡಿಯಾ ಮ್ಯಾಚ್ ಗೆಲ್ಲಿ, ಅವೆಲ್ಲ ಸಂಬಂಧ ಇಲ್ಲ, ಅವಲ್ಲ ನಿನಗೆ ಅವೆಲ್ಲ. ದೇವರು ನೋಡ್ರಿ, ಒಬ್ಬನ ಗೆಲ್ಲಿಸೋದು ಒಬ್ಬನ ಸೋಲಿಸೋದು ದೇವರು ಉದ್ದೇಶ ಅಲ್ಲ. ದೇವ್ರ ಉದ್ದೇಶ ಏನು ಗೊತ್ತಾ? ಎಲ್ಲ ರಕ್ಷಣೆ ಹೊಂದಬೇಕು, ಅದು ದೇವ್ರ ಉದ್ದೇಶ. ಅದಕ್ಕೆ ಪ್ರೇಯರ್ ಮಾಡ್ರಿ. ಅಲ್ಲೆಲ್ಲೂಯ್ಯ. ಅದಕ್ಕೆ ಯೇಸು ಮಾಡ್ತಾನ, ದೇವರ ಹೆಸರನ್ನು ಅಯೋಗ್ಯವಾದ ಕಾರ್ಯಕ್ಕೆ ಎತ್ತಬಾರದು. ಎಷ್ಟು ಜನ ಎತ್ತಾರ? ಏಸಪ್ಪಣೆ ನಾವು ನೋಡಿವೆ. ಅಲ್ಲೆಲ್ಲೂಯ್ಯ. ಸತ್ಯವೇದದಲ್ಲಿ ಅಹಾಬ ಮತ್ತು ಇಜಬೇಲ್ ಬಗ್ಗೆ ಗೊತ್ತಾ ನಿಮಗೆ? 1ನೇ ಅರಸ 18ನೇ ಅಧ್ಯಾಯದಲ್ಲಿ ನೀವು ತೆಗಿಬೇಡ್ರಿ, ಓದ್ರಿ ಹೋಗಿ ಮನೆಗೆ. 18, 19, 20, 21 ಎಲ್ಲ ಓದುವಾಗ ಅವರು ದೇವರ ಹೆಸರನ್ನು ಅಯೋಗ್ಯವಾಗಿ ಉಪಯೋಗಿಸಿದ್ರಂತೆ. ಹೆಂಗೆ ಉಪಯೋಗಿಸಿದಂತವ್ರು? ಅಯೋಗ್ಯವಾಗಿ ಉಪಯೋಗಿಸಿದ್ರೆ ಹೆಂಗೆ ಗೊತ್ತಾ? ಇವನು ಯಾರ ಮೇಲೆ, ಒಬ್ಬ ವ್ಯಕ್ತಿನ ಅವನ ಮೇಲೆ ಸುಳ್ಳು ಹೇಳ್ಬಿಟ್ಟು ಕಲ್ಲು ತೆಗೆದುಕೊಂಡು ಹೊಡೆದು ಸಾಯಿಸ್ಬಿಟ್ರಂತೆ. ಹೆಂಗು? ಅದಕ್ಕೆ ಸಾಕ್ಷಿ ಯಾರು? ದೇವರು ವಾಕ್ಯ. ಅದಕ್ಕೆ ದೇವ್ರೇ ಮಾಡಿ ಗೊತ್ತವ್ರನ್ನ, ಅವನ ರಕ್ತ ಎಲ್ಲಿ ಹರಿದತ ಅಲ್ಲೇ ನಿಮ್ಮ ರಕ್ತ ಹೊಡಿಯ ಅಲ್ಲೇ ಹರಿಬೇಕಂತ ಹೇಳ್ತಾನೆ ದೇವರು. ಅಲ್ಲಯ್ಯ, ಅಷ್ಟೇ ಮುಗಿದ ಕತೆ. ಆತನ ಹೆಸರು ಬೈಬಲ್ ಹೇಳ್ತಾ, ಅನ್ಯ ಜನರಲ್ಲಿ ದೇವರ ನಾಮವು ಘನ ಉಳ್ಳದ್ದಾಗಿದೆ. ಮತ್ತು ನಿನ್ನೇನು ಮಾಡಿದಂಗಿಲ್ಲ, ಆತನ ಹೆಸರನ್ನು ಇವತ್ತಿನ ಅವಮಾನ ಪಡಿಸ್ತೀರಿ. ಇವತ್ತು ನಿಮ್ಮ ಬಟ್ಟೆಗಳಿಂದ, ನಿಮ್ಮ ನಡತೆಯಿಂದ, ನಿಮ್ಮ ಮಾತುಗಳಿಂದ ದೇವ್ರ ನಾಮವನ್ನು ಅವಮಾನ ಪಡಿಸ್ತೀವಿ ನಾವೆಲ್ಲರೂ. ಹೆಂಗೆ ಸರ್ ಅವಮಾನ ಪಡಿಸಿ ಅಂತ ಅನ್ಬೋದು? ನಿನ್ನ ನಡತೆ ನೋಡೇ ದೇವ್ರ ಅಂತಾರೆ, ಇವನಿನ್ನ ಯಾಕೆ ಚರ್ಚೆಗೆ ಹೋಗ್ತಾನೆ ಅಂದ್ರೆ ಯಾರನ್ನ ಅವಮಾನ ಮಾಡಿದೆ ನೀನು? ದೇವ್ರನ್ನ ಅವಮಾನ ಮಾಡ್ದಂಗೆ. ಇವನು ದೇವ್ರನ್ನೇ ಮಾಡಪ್ಪ, ಇವನು ನಡತೆ ಹೆಂಗೈತೆ ಅಂತ ಅಂತಾರೆ. ನೀವು ದೇವ್ರಿಗೆ ಹೋಗ್ತಾಳಪ್ಪ ಈ ಮಾತುಗಳೇ ಕೇಳಬಾರ್ದು ಅಂತಾರೆ. ಇವ್ರು ಚರ್ಚೆಗೆ ಹೋಗ್ತಾರಪ್ಪ, ಇವ್ರು ಮನೆ ನೋಡಬಾರ್ದು ಅಂತಾರೆ. ಮತ್ತು ನೀನು ದೇವ್ರ ನಾಮವನ್ನು ಏನು ಮಾಡಿದೆ? ನೀನು ಅವಮಾನಕ್ಕೀಡು ಮಾಡಿದ್ದೀನಿ ನೀನು. ಅದಕ್ಕೆ ಹೇಳ್ತಾ, ದೇವರ ಹೆಸರು ಘನ ಉಳ್ಳದಂತೆ ಲೋಕದಲ್ಲಿ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಅಂತದು. ಭೂಲೋಕದಲ್ಲಿ ಆಗಲಿ ಪರಲೋಕದಲ್ಲಾಗಿರಲಿ ಆ ನಾಮಕ್ಕಿರುವಂಥ ಒಂದು ಘನತೆ ಇನ್ನು ಯಾವುದಕ್ಕಿಲ್ಲ. ಆದರೆ ಅದನ್ನು ಏನು ಮಾಡಿದ್ವಿ ನಾವು? ಅವಮಾನ ಪಡಿಸುವಂತೆ, ನಾವು ಇಷ್ಟ ಬಂದಾಗ ವಾಡಿಕೊಂತೀವಂತೆ ಅದನ್ನ. ಅಲ್ಲೆಲ್ಲೂಯ್ಯ. ಅದಕ್ಕೆ ಯೌವನ ಸರಿ ಮಾಡಿದಂತೆ ಪೌಲ ಹೇಳಿದ್ರೆ, ಏಸು ನಮ್ದು ದೇವ ಬಿಡಂದ್ರೆ ಬಿಟ್ಟು ಹೋಯ್ತು. ಅದೇ ಹೆಸರು ಏನು ಮಾಡಂತ ಇವರು ಯೌವನ ಹೆಸರು ಅದೇ ಇದು ಬೇಸದಿಲ್ಲ, ಏಸು ನಾಮ ಅಂದ್ರೆ ಕೂಡ ಬಿಟ್ಟು ಹೋಯ್ತು ದೇವ ಅಂತ ಹೇಳ್ಬಿಟ್ಟು ದೇವ ಬಿಡಿಸಿದ್ರೆ ಅಂತೀವಿ ಆಲ್ರೆಡಿ ಇವ್ರುಗಳಿಗೆ. ಮತ್ತು ಇವ್ರು ಯಾವ ಹೆಸರನ್ನ ಬಿಡಿಸಿರೋ ಗೊತ್ತಿಲ್ಲ. ಈಗ ಇದು ಒಂದು ವೇಳೆ ಒದ್ದು ಬಡ್ದು ಬಿಡಿಸ್ತಾರೆ ಏನು ಗೊತ್ತಿಲ್ಲ. ಈಗ ಇದನ್ನ ಕೇಳ್ಬಿಡ್ರಿ, ಏಸು ನಾಮ ಅಂದ್ರೆ ಹೋಗ್ತಾನ ನಮಗಿನೇನೆ ಬಿಡು ಅಂತೇಳಿ. ಏಸು ನಾಮ ಮಾಡಿದ್ರೆ ಹೋಗಿ ದೇವ ಏಸು ನಾಮ ಬಿಡು. ಏನು ಹೇಳ್ತಾ ದೇವದು? ಏಸು ಗೊತ್ತು, ಪೌಲನು ಗೊತ್ತಾ, ನೀನು ಯಾರು? ಆ ಪ್ರಶ್ನೆ ಇವ್ರಿಗಿನ್ನ ಆನ್ಸರು ಇಲ್ಲ. ಅಲ್ಲೇ ಪೌಲ ಹೇಳಿದ್ರು ಬಿಟ್ಟು ಹೋಯ್ತು, ನಾವೇ ಬಿಟ್ಟು ಹೋಗ್ತಿಲ್ಲ. ಏನು ಮಾಡಿದವರು? ಪೌಲ ಬಿಡಿಸಿದ್ದು ಅದಕ್ಕೋಸ್ಕರವಾಗಿ, ರಕ್ಷಣೆಗೋಸ್ಕರವಾಗಿ. ಇವ್ರು ಮಾಡಿದ ಯಾವುದಕ್ಕೋಸ್ಕರವಾಗಿ ಅಲ್ಲ, ರೊಕ್ಕ.
ಕೈ ಇಟ್ಟರೆ 100 ರೂಪಾಯಿ, ಎಣ್ಣೆ ಬಾಟ ತಗೊಂಡ್ರೆ 150 ರೂಪಾಯಿ. ಅಲ್ಲೆಲ್ಲೂಯ್ಯ. ಅಲ್ಲ, ದೇವ್ರ ಹೆಸರಲ್ಲಿ ಅದನ್ನ ಮಾಡ್ತೀವಿ ನಾವು. ಅಲ್ಲೆಲ್ಲೂಯ್ಯ. ಮತ್ತು ಎಲ್ಲಿಗೆ ಎತ್ತಿದ್ದೀನಿ ನೀನು ದೇವ್ರ ಹೆಸರನ್ನ? ಜನ ತಿಳ್ಕೊಳ್ರಿ, ಸತ್ಯ ಒಬ್ಬ ಸ್ವಲ್ಪ ಕಹಿಯಾಗಿರ್ತದೆ ನಮಗೆ. ಸತ್ಯನ ನಮಗೆ ತುಂಬ ಕಹಿಯಾಗಿರ್ತದೆ. ಆದರೆ ನನಗೆ ಒಂದು ಆಸೆ, ಇರುಕು ಮಾರ್ಗದಲ್ಲಿ ಹೋಗ್ಬೇಕಂತ ಆಸೆ ಆಯ್ತು ನನಗೆ. ಅಲ್ಲೆಲ್ಲೂಯ್ಯ. ಮತ್ತು ವಿಶಾಲ ಮಾರ್ಗ ಬೇಕಾದ್ರೆ ನಮ್ಮಂತರ ವಾಕ್ಯ ಹೇಳಕ್ಕೆ ಕೊಡಬಾರ್ದು. ಅಲ್ಲೆಲ್ಲೂಯ್ಯ. ನಾವು ಇರೋದನ್ನೇ ಹೇಳ್ತೀವಿ ನಾವು. ಅದಕ್ಕೆ ಪೌಲ್ ನನಗೆ ಮೊನ್ನೆ ಒಂದು ವಾಕ್ಯ ಹೋದ್ ನನಗೆ, ಸತ್ಯ ಬೋಧನೆಯನ್ನು ಸಹಿಸದ ಕಾಲ ಬರುತ್ತದೆ, ಅವರು ತೀಟೆ ಕಿವಿ ಉಳ್ಳವರಾಗಿ ತಮ್ಮ ಇಷ್ಟ ಬಂದ ದೈವ ಸೇವಕರನ್ನು ಇಟ್ಕೊಳ್ತಾರೆ ಅಂತ. ಅಲ್ಲೆಲ್ಲೂಯ್ಯ. ಯಾರನ್ನ ಇಟ್ಕೊಂತಾರಂತ ಅವರು? ತಮಗಿಷ್ಟ ಬಂದ ಸೇವಕರನ್ನ ಇಟ್ಕೊಳ್ತಾರೆ ಅಂತ. ಯಾಕ? ಕಿವಿ ಏನು ಮಾಡೋದು ಏನವ್ರಿಗೆ? ಅವ್ರೇನು ಕಿವಿ? ಅವರು ದೇವ್ರ ವಾಕ್ಯ ಬೇಕಲ್ಲ ಅವ್ರಿಗೆ. ಕಾಮಿಡಿ ಬೇಕು, ಎಂಜಾಯ್ಮೆಂಟ್ ಬೇಕು, ಸತ್ಯ ಬೇಕು. ಸತ್ಯ ಬೇಕಾಗಿಲ್ಲ. ಒಟ್ಟು ಪಾಸ್ಟ್ ನಿಂತ್ಕೊಂಡೇನೋ ಫುಲ್ಲಿನ ಎಂಜಾಯ್ ಆಗಿರ್ಬೇಕು. ಅಲ್ಲೆಲ್ಲೂಯ್ಯ. ಅದು ಬೇಕಂತೆ. ಅದೆಲ್ಲ ನಮಗೆ ಬೇಕಾಗಿದ್ದು. ನಿನಗೆ ಬೇಕಾಗಿದೆ ಗೊತ್ತಾ? ಇವತ್ತು ಕಣ್ಣು ಮುಚ್ಚಿದ್ರೆ ನಿನ್ನ ಕಣ್ಣು ಎಲ್ಲಿ ತೆರಿಬೇಕು? ದೇವ್ರ ಮುಂದೆ ತೆರಿಬೇಕಷ್ಟೆ. ಅದನ್ನು ನೋಡು. ಈ ಲೋಕದ ಎಂಜಾಯ್ಮೆಂಟು ಅವೆಲ್ಲ ಅಲ್ಲ. ಅಲ್ಲೆಲ್ಲೂಯ್ಯ. ಅದಕ್ಕೆ ಅಪೊಸ್ತಲರು ಸಾಯುವಾಗ ದೇವರ ಬದುಕ್ಸಂತ ಯಾರು ಕೇಳಿಲ್ಲಂತೆ. ಸ್ಟೆಫೆನ ಬದುಕ್ಸಂತಂದ. ಏನಂತಂದ ಸ್ಟೆಫೆನ್ ಸಾಯುವಾಗ? ನನ್ನನ್ನು ಆತ್ಮವನ್ನು ಸೇರಿಸ್ಕೊ. ಬೈಬಲ್ ಯಾರನ್ನ ಓದಿ ನೋಡಿರ್ಬೇಕು ನೀವು. ಅವ್ರು ಸಾಯುವಾಗ ಅವ್ರು ಯಾರು ಸಹ ದೇವ್ರನ್ನ ಇಲ್ಲ ದೇವ್ರನ್ನ ಬದುಕ್ಸಂತ ಅನ್ನಲಿಲ್ಲ ಅಂತವ್ರು. ನಾನು ಬರೋಕೆ ರೆಡಿ ಇದ್ದೀನಿ, ನಾನು ಏನು ಮಾಡಿನ ಕರ್ಕ ಅಷ್ಟೇ. ಇವತ್ತು ನೀನು ಮತ್ತು ನಾನು ದೇವ್ರ ರಾಜ್ಯ ಬರ್ತದ. ದೇವ್ರು ನಮ್ಮನ್ನು ಯಾವತ್ತು ಕರ್ಕಂದ್ರೆ ಗೊತ್ತಿಲ್ಲ, ಆದರೆ ಅಲ್ಲಿ ಹೋಗ್ತು ಅಂತ ನಮ್ಗೆ ನಿಶ್ಚಯ ಐತೆ. ಹಲ್ಲೆಲೂಯ್ಯ. 250 ಜನ ಅಲ್ಲ ಒಂದೇ ದಿನದಲ್ಲಿ ವಿಮಾನದಲ್ಲಿ ಏನಾದ್ರು ಸತ್ತೋಗ್ಬಿಟ್ರು. ಮತ್ತು ಯಾರು ಯಾವಾಗ ಏನಾಗ್ತತಿ ಲೋಕಕ್ಕೆ ಗೊತ್ತಿಲ್ಲ. ಆದರೆ ಇವತ್ತು ನೀನು ನಾನು ದೇವ್ರಿಗೆ ಎಷ್ಟರ ಮಟ್ಟಿಗೆ ದೇವ್ರ ಆಜ್ಞೆ ಕೈಗೊಂಡಿದ್ದೀವಿ, ಎಷ್ಟರ ಮಟ್ಟಿಗೆ ದೇವ್ರ ಆಜ್ಞೆಗೆ ಒಳಗಾಗಿದ್ದೀವಿ. ನಿನ್ನ ತಂದೆಯನ್ನು ತಾಯಿನ ಪ್ರೀತಿಸ್ಬೇಕಂತ ಬೈಬಲ್ ಹೇಳುತ್ತಾ, ನಿನ್ನ ವೈರಿಗಳನ್ನು ಪ್ರೀತಿಸ್ಬೇಕಂತ ಬೈಬಲ್ ಹೇಳುತ್ತಾ. ಇಸ್ರೇಲರಿಗೆ ವೈರಿಗಳು ಯಾರು ಗೊತ್ತಾ? ಎಲ್ಲರೂ ವೈರಿಗಳೇ. ಇಸ್ರೇಲ್ ತಪ್ಪ. ಹಲ್ಲೆಲೂಯ್ಯ. ಇವು ಸುಮಾರು ವರ್ಷದ, ಈಗ 1-2 ವರ್ಷ 3 ವರ್ಷ ಆಗಿ ಬಂತು. ಇಲ್ಲಿಗೆ 3-4 ವರ್ಷ ಆದರೂ ಕೂಡ ಯುದ್ಧ ಇನ್ನೂ ಮುಗಿತಾನೆ ಇಲ್ಲ. ಇಸ್ರೇಲರಿಗೆ ಯುದ್ಧ ಇನ್ನೂ ಮಾಡ್ತಾನೆ ಆದ್ರೆ ಅವ್ರು ಇನ್ನೂ ಯಾಕೆ ಮಾಡ್ತಾಯಿದ್ರು ಅವ್ರು ಹಂಗೆ? ಅವ್ರಿಗೆ ಆಜ್ಞೆ ಏನು ಗೊತ್ತಾ? ನಿನ್ನ ವೈರಿ ಇರ್ಗೂಡ್ದು. ಅವನಿಗೆ ಒಂದು ಹಲ್ಲು ಉದ್ರಿಸೋಣ, ನೀನೇ ಮಾಡ, ಅವ್ನಿಗೆ ಹೋಗಿ 2 ಹಲ್ಲು ಉದುರಿಸಿ ಬರಲೇಬೇಕು. ಅದು ಅವ್ರಿಗೆ ಆಜ್ಞೆ. ಆದರೆ ಏಸು ಅಂತ ಹೇಳ್ತಾನ, ನಿಮ್ಮ ವೈರನ್ನು ಪ್ರೀತಿಸ್ರಿ, ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. ಇದು ಇನ್ನೂ ಇಷ್ಟ ಆಗಿಲ್ಲ ಅಂತ ಅವ್ರಿಗೆ. ಇವನು ಮಾತ್ರ ಸಿಲಿಬಿಗಲ್ಲ, ಇವನು ಇರ್ಗೂಡ ಅಂದ್ರೆ ಅಂತೆ ಏಸಮಿನ. ಇವನ್ನೆಲ್ಲ ಏನು ಮಾಡಿದ ನಮಗೆ? ನಮ್ಮ ಆಜ್ಞೆಗಳನ್ನ ಮೀರಕ್ಕೆ ಮಾಡ್ತದನ. ನಮ್ಮ ದೇವ್ರು ಏನು ಹೇಳೋಣ? ಶತ್ರು ಏನು ಮಾಡಕ್ಕೆ ಅವನ್ನ ಸಾಯಿಸ್ಬೇಕು ಅಷ್ಟೇ. ಅವ್ನು ಸಣ್ಣನಾಗಿರೋ ದೊಡ್ಡನ ಏನು ಇರ್ಗೂಡ ಅಂತ. ಹಲ್ಲೆಲೂಯ್ಯ. ಒಂದು ಮಾತು, ಆಜ್ಞೆ ಅತಿಕ್ರಮಕ್ಕೋಸ್ಕರ ಕೊಡಲಿಲ್ಲ, ಆಜ್ಞೆ ಸಹಾಯಕ್ಕೋಸ್ಕರ ಕೊಡಲಿಲ್ಲ, ಆಜ್ಞೆ ಜೀವಿಸಕ್ಕೋಸ್ಕರ ಕೊಟ್ಟರು. ಆದರೆ ಆ ಆಜ್ಞೆಗಳಿಂದ ಇಸ್ರೇಲರು ಜೀವನ ಮಾಡಲೇ ಇಲ್ಲ ಅಂತ ಸರಿ. ಅದಕ್ಕೆ ಕೊನೆದಾಗ ಒಂದು ಮಾತಂತಾನ, ನಿಮ್ಮ ಪಿತೃಗಳು ಮರುಭೂಮಿಯಲ್ಲಿ ಮನ್ನ ತಿಂದು ಸತ್ತು ಹೋದರು. ಅಂದರೆ ಅವ್ರ ಕತೆ ಮುಗೀತು. ಆದರೆ ನೀವು ಬದುಕಬೇಕಂದ್ರೆ ಏನು ಮಾಡಕ್ಕೆ? ನೀವೀಗ ನನ್ನ ದೇಹವನ್ನು ರಕ್ತವನ್ನು ತಿನ್ನುವವನು ಎಂದಿಗೂ ಸಾಯಲ್ಲ ಅಂದ್ರೆ ಸುಮ್ಮನೆ ಜನ ಆತ ಬಿಟ್ಟು ಹೋಗ್ಬಿಟ್ರಂತೆ. ಎಲ್ಲರೂ ಹೋಗ್ಬಿಟ್ರಂತೆ. ಯಾರು 12 ಮಂದಿ ಉಳ್ಕೊಂಡ್ರೆ ಅಷ್ಟೇ. ಪೇತ್ರಿಗೆ ನೀನು ಹೋಗೋದಿಲ್ಲ ಅಂದ್ರೆ ಎಲ್ಲಿ ಹೋಗೋಣ ಸ್ವಾಮಿ, ನಿನ್ನಲ್ಲೇ ನಿತ್ಯ ಜೀವ ಉಂಟು, ಆಮೇಲೆ ಹಲ್ಲೆಲೂಯ್ಯ ಅಂತ ಹೇಳ್ತಾರೆ. ಅಂದ್ರೆ ಉಂಟು ಅಂದಮೇಲೆ ನೀನೇನು ಮಾಡೋಕ್ಕಾಗ್ಯಾರ? ನನ್ನ ದೇಹವನ್ನು ರಕ್ತ ನೀನು ತಿನ್ಬೇಕಾಗತ್ತೆ. ಅದಕ್ಕೆ ಬೈಬಲಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯಾಕೆ ದೇವರು ಇಸ್ರೇಲರ ಬಗ್ಗೆ ನೋಡೋ ನಾವು ಪ್ರಕಟಣೆ ಗ್ರಂಥಕ್ಕೆ ಬಂದಾಗ ಕೇವಲ ಎಲ್ಲ ಭಾಳ ಕಡಿಮೆ ಮಂದಿ ಮಾತ್ರ ಇದ್ದಾರಂತೆ ಇಸ್ರೇಲರ ದೇವರಾಜ್ಯದಲ್ಲಿ, ಕಡಿಮೆ ಮಂದಿ ಅಂತೆ. ಇನ್ನು ಉಳಿಕೆದರು ಎಣಿಸಲಾರದಷ್ಟು ಒಂದು ಗುಂಪು ಐತೆ ಅಂತೆ. ಆ ಗುಂಪಲ್ಲಿ ಯಾರು ಗೊತ್ತಾ? ಅನ್ನ ಜನರು. ಹಲ್ಲೆಲೂಯ್ಯ. ಯಾಕ? ನಾವು ಯೇಸುವನ್ನು ನಂಬಿದ್ದೀವಿ, ಆತನ ಆಜ್ಞೆ ಕೈಗೊಂಡಿದ್ದೀವಿ.
ಯೇಸುವಿನ ಮಾತುಗಳು ಭಾರವಾದಗಳಲ್ಲ. ಮತ್ತೆ ಬರೋ ಸುವಾರ್ತೆ 28ನೇ ಅಧ್ಯಾಯ 11ನೇ ಅಧ್ಯಾಯ 22ನೇ ವಚನದಲ್ಲಿ ಏನು ಹೇಳ್ತಾನೆ ಯೇಸು ಸ್ವಾಮಿ? ಎಲೇ ಕಷ್ಟಪಡೋರೆ ಹೊರ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಯಾಕ ಮಾತಂದ? ಧರ್ಮಶಾಸ್ತ್ರ ಆಜ್ಞೆಗಳು ಏನಂತೆ ಭಾರವಾಗಿದ್ವು ಅಂತವು. ಭಾನುವಾರ ಬಂತು ಅಂದ್ರೆ ಅವರು ಹೊಲಕ್ಕೆ ಬೆಂಕಿ ಹಾಕ್ಬಾರ್ದು, ಸೇಪೆ ಸುತ್ತಬಾರ್ದು, ಏನು ಮಾಡಬಾರ್ದು, 3 ಕಿಲೋಮೀಟ್ರ್ ದೂರ ನಡೆಯೋಂಗಿಲ್ಲ. ಅವರು ಏನೋ ಕತ್ತೆ ಬೆಳಿಗ್ಗೆ ಕುರಿ ಮೇಕೆ ಏನೇ ತಪ್ಪಿಸ್ಕೊಂಡು ಹೋದ್ವು ಅಂದ್ರೆ ಹುಡ್ಕೊಂಬರಂಗಿಲ್ಲ, ಕುಣಿಗೆ ಬಿದ್ರೆ ಎತ್ತಂಗಿಲ್ಲ, ಜ್ವರ ಬಂದ್ರೆ ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ. ಎಷ್ಟು ಕಠಿಣ ಅಲ್ಲ ಅದು. ಹಲ್ಲೆಲೂಯಾ. ಅದು ಯೇಸು ಮಾತನ ಏನು? ನನ್ನ ಆಜ್ಞೆಗಳು ಭಾರವಾದವುಗಳಲ್ಲ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಎದಕ್ಕೆ ಅವರು ಶಿಲುಬೆ ಹಾಕಿದ್ರು ಗೊತ್ತಾ? ಈ ಆಜ್ಞೆಗಳನ್ನೆಲ್ಲ ಆತನ ಮಾರ್ಪಡಿಸಿದ್ದಕ್ಕೆ. ಅವರು ಧರ್ಮಶಾಸ್ತ್ರವನ್ನು ಏನು ಮಾಡಿದೆ ಯೇಸು ಸ್ವಾಮಿ? ಅದನ್ನು ಮಾರ್ಪಡಿಸಿ ಹಿಂಗೆಲ್ಲ ಜೀವನ ಮಾಡ್ಬೇಕಾದ್ರೆ ನೀವು ಹಿಂಗೆ ಮಾಡ್ಬೇಕಂತ ಅನ್ನೋದಕ್ಕೆ ಅವ್ರಿಗೆ ಬೇಜಾರಾಯಿತು. ಅದಕ್ಕೆ ಅವರು ಆತನ ಶಿಲುಬೆಗೆ ಹಾಕಿ ಸಾಯಿಸ್ರಿ ಎಂಬುದಾಗಿ ಅವ್ರಿಗೆ ಹೇಳಿದೆ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ನಾನು ನೀನು ನಾವು ಬಲವಾದ ಏನೋ ದೇವರು ಕೊಟ್ಟ ಆಜ್ಞೆಗಳು ನಮಗೆ ಭಾರವಾದಗಳಲ್ಲ. ಅದನ್ನು ತಿಳ್ಕೊಳ್ರಿ. ಆಜ್ಞೆ ಯಾವ ಭಾರ ಆಗ್ತದೆ ಗೊತ್ತ? ನಮಗೆ ಪ್ರೀತಿ ಇಲ್ಲ ಭಾರ ಆಗ್ತಂತೆ. ಚೆನ್ನಾಗಿ ಬಿಟ್ಕೊಳ್ರಿ. ಆಜ್ಞೆ ಭಾರ ಯಾವಾಗ ನಮಗೆ ಬರ್ತದ? ಪ್ರೀತಿ ಇಲ್ಲ ಅಂದ್ರೆ ನಿನಗೆ ಭಾರ ಆಗ್ತದ. ದೇವ್ರ ಮೇಲೆ ಪ್ರೀತಿ ಇಲ್ಲ, ದೇವ್ರ ಆಜ್ಞೆಗಳೆಲ್ಲ ನಿನಗೆ ಭಾರನೇ. ನಿನಗೆ ಅವು ಒಬ್ಬ ನೆರೆಯವರ ಮೇಲೆ ನಿನಗೆ ಪ್ರೀತಿ ಇಲ್ಲ, ನಿನಗೆ ಭಾರನೇ ಅದು. ಒಬ್ಬ ಸಹೋದರ ಮೇಲೆ ನಮ್ಮ ಪ್ರೀತಿ ನಾವು ಅವನ ಬಗ್ಗೆ ನಾವು ಏನು ಮಾಡ್ತೀವಿ? ಅವನು ಯಾವುದನ್ನು ಆಸೆ ಮಾಡೋದಿಲ್ಲ ನಾವು. ಅವ್ನು ನನ್ನ ಸ್ನೇಹಿತ ಅವ್ನಿಗೆ ಏನಾನ ಕೊಡ್ತಾನೆ ಅಂತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಕಿಟ್ಟು ಒಂದ್ಸಲ ಹೋಗಿದ್ದ ಒಂದು ಸೆಟ್ ಕೊಟ್ಟಿದ್ರು. ಅವ್ನು ಬೆಂಗಳೂರು ಹೊಂಟಂತೆ, ನೀನು ಹಂಗೆ ಬೇಯಿಸಿದ್ರೆ ನಾನು ಹಂಗೆ ಅಲ್ಲೇ ಬಿಚ್ಚಿಕೊಟ್ಟು ಬೇರೆ ಮೇಲೆ ಬಂದು ಮನೆಗೆ. ಅದೇ ಎಲ್ಲವೂ ಅವ್ರಿಗೆ. ಹಲ್ಲೆಲೂಯಾ. ನಾನು ಕೇಳಿದೆ ಏನು ಅವ್ನು ಹಂಗೆ ಬೇಕಾದ ಬೇಯಿಸೈತೆ, ನಾನು ಅದಕ್ಕೆ ಕೊಟ್ಟು ಬಂದ್ಬಿಟ್ಟು ಅವನಿಗೆ ಅಂತ ಹೇಳಿದೆ. ಹಲ್ಲೆಲೂಯಾ. ಅದೇ ಅವನಿಗೆ ಆ ಪ್ರೀತಿ ಅವ್ನ ಬಗ್ಗೆ ಏನಾದ್ರು ಮಾಡ್ತೀವಿ ನಾವು, ಅವ್ನಿಗೆ ಕೇಡು ಮಾಡೋಕ್ಕೆ ಇಷ್ಟಪಡ್ತೀವ? ಅದೇ ಎಸ್ ಮಾಡಿದ್ವಿ. ನೀವು ಪ್ರೀತಿ ಇಟ್ಕೊಳ್ರೆ ಅವ್ನು ಹೋಗಿ ನೀವು ಬಡಿಯೋದು, ನಿಮ್ಮನ್ನ ಬಂದು ಅವ್ರು ಬಡಿಯೋದು, ಇವ್ರು ಹೋಗಿ ಅವ್ರನ್ನ ಕಡಿಯೋದು, ನೀವು ಬಂದು ಇವ್ರನ್ನ ಕಡಿಯೋದು ಎದಕ್ಕವಲ್ಲ? ಪ್ರೀತಿ ಸಮಸ್ತವನ್ನು ಜಯಿಸುವಂಥ ಬಂಧನವಾಗಿದೆ. ಧರ್ಮಶಾಸ್ತ್ರದಲ್ಲಿ ಬರೆದ್ರೆ ಅಂತ ಏನಂಗ ಗೊತ್ತಾ? ಪ್ರೀತಿ ಬಹು ಪಾಪಗಳನ್ನು ಮುಚ್ಚುತ್ತದೆ, ಕ್ಷಮಿಸುತ್ತದೆ. ಮತ್ತು ಅವ್ರು ಓದಲಿಲ್ಲ ಅದನ್ನ. ಅದಕ್ಕೆ ಹೇಳ್ತಾನೆ, ನೀವು ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಗ್ರಂಥಗಳನ್ನಾಗಲಿ ನೀವು ತಿಳ್ಕೊಳ್ಳೋದು ಹೋಗೋದ್ರಿಂದಲೇ ನೀವು ತಪ್ಪುವವರಾಗಿದ್ದೀರಿ ಅಂತ ಹೆಸರು ಮಾಡಿದ ಅವ್ರಿಗೆ. ಇವತ್ತು ನಾವು ತಪ್ತಾ ಇದೀವ. ಎದಕ್ಕೆ ತಪ್ಪಿವಂಗಿರ? ಇದನ್ನ ತಿಳ್ಕೊಳ್ಳೋದೇ ಹೋಗಿದ್ವಿ ನಾವು, ಅದಕ್ಕೆ ತಪ್ಪಿವಿ. ಇವತ್ತಿನ ಆಜ್ಞೆ ತಿಳ್ಕೊ, ತಪ್ಪಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಸಬ್ಬತ್ ದಿನ ಕೊನೆಯದಾಗ ನೋಡಿ ನಾವು ಮುಗಿಸೋಣ. ಸಬ್ಬತ್ ದಿನ ಅರ್ಥ ಏನು? ಶನಿವಾರನ ಭಾನುವಾರ? ನಮಗೆ ಸಬ್ಬತ್ ದಿನ ಏನು? ಶನಿವಾರ. ನಮಗೆ ಶನಿವಾರ ದಿನವನ್ನು ಅವರು ಆಚರಣೆ ಮಾಡಿದಂತೆ ಆಗಿನ ಕಾಲದಲ್ಲಿ. ಆದರೆ ಇವತ್ತು ನಾವು ಯಾವ ದಿನ ಆಚರಣೆ ಮಾಡ್ತೀವಿ? ಈಗ ನಾವು ಭಾನುವಾರ ದಿನವನ್ನು ಏನು ಮಾಡ್ತೀವಿ? ನಾವು ಆಚರಣೆ ಮಾಡ್ತೀವಿ. ಯಾಕೆ? ಯೇಸು ಭಾಳ ಅದ್ಭುತವಾಗಿ ಅವ್ರು ಹೇಳ್ತಾರೆ ಆನ್ಸರು. ಸಬ್ಬತ್ ದಿನಕ್ಕೋಸ್ಕರವಾಗಿ ಜನರು ಉಂಟಾಗಿಲ್ಲ ಅಂತೆ. ಹಲ್ಲೆಲೂಯಾ. ಜನರಿಗೋಸ್ಕರವಾಗಿ ಸಬ್ಬತ್ ದಿನ ಉಂಟಾಗಿದೆ. ಅವ್ರು ಯಾವತ್ತನ ಆರಾಧನೆ ಮಾಡ್ಬೇಕಂತೇಳಿ 8ನೇ ಅಧ್ಯಾಯ 57 ವಚನ ಓದುವಾಗಲ್ಲಿ ಸಬ್ಬತ್ ದಿನಕ್ಕೆ ನಾನು ಒಡೆಯನಾಗಿದ್ದೇನೆ ಅಂದಣ. ಅದಕ್ಕೆ ಇನ್ನೂ ಸಿಟ್ಟು ಬಂದಂತೆ ಅವ್ರಿಗೆ. ನಮ್ಮ ದೇವ್ರ ಪ್ಲೇಸ್ಗೆ ಇವನು ಯಾರಪ್ಪ ಹಿಂಗಂತಾನ ಅಂತೇಳಿ ಅವ್ರಿಗೆ ಎಲ್ಲ ಹಂಗೆ ಆಯ್ತಂತ ಯೇಸು ಅರ್ಥ ಮಾಡಲಿಲ್ಲ ಅಂತ ಅವ್ರಿಗೆ. ಅದಕ್ಕಾಗಿ ಇವತ್ತು ನಾನು ಇವತ್ತು ದೇವ್ರ ವಾಕ್ಯನ ಅರ್ಥ ಮಾಡಿಕೊಳ್ಳೋದೆ ಹೋದ್ರಿಗೆ, ನಾ ಯೇಸು ಸ್ವಾಮಿ ಬಗ್ಗೆ ನೀನು ತಿಳ್ಕೊಳ್ಳೋವರೆಗೆ ನಾನು ಖಂಡಿತವಾಗಲು ನಾವು ಆತ ರಾಜ್ಯದಲ್ಲಿ ಬಾಧ್ಯರಾಗಲು ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ನಾನು ಇವತ್ತು ನಮಗೆ ಕೃಪೆ ಕಾಲ ನಮಗೆಲ್ಲ ನಾವು ಯಾವುದಕ್ಕೆ ಆದಿನ? ನಾವು ಕೃಪೆಗೆ ಆದಿನ ಇರುವಂತೆ. ಯಾವುದೇ ಕಟ್ಟು ಪಟ್ಟು ನಮಗೇನೂ ಇಲ್ಲ. ಆದರೆ ನಮಗೆ ಇದಾವ ಏನು? ದೇವರ ಆಜ್ಞೆಗಳು ಮಾತ್ರ ನಾವು ಕೈಗೊಳ್ಳಲೇಬೇಕು. ಆದರೆ ಯಾವುದೇ ನಿಯಮಗಳು ನಾವು ಆದಿನಲ್ಲ. ಏನು ನಿಯಮ? ಇವತ್ತು ಭಾನುವಾರ ಚರ್ಚಿಗೆ ಹೋಗಲೇಬೇಕಪ್ಪ, ಹೋಗಲೇಬೇಕು, ತಪ್ಪಂಗಿಲ್ಲ ನಮಗೆ. ಹಲ್ಲೆಲೂಯಾ. ಏನೋ ಸಮಸ್ಯೆ ಬಂತು ಪರವಾಗಿಲ್ಲ, ನಿನಗೆ ನಡೀತದ. ಸುಮ್ಮನೆ ಮನೆಗಿದ್ರೆ ಏನೋ ಒಬ್ಬರು ಒಂದು ವಿಷಯ ಹೇಳಿದ್ರೆ ಕರೆದ ನಮಗೆ, ಆದರೆ ಅದು ಭಯಂಕರವಾದ ತಪ್ಪದು. ಏನೋ ಆರಾಮಿಲ್ಲ, ಸುಸ್ತಾಯ್ತಾ, ಚೆನ್ನಾಗಿಲ್ಲ, ನಮಗೆ ನಡೆಯೋಕ್ಕಾಗ್ತಿಲ್ಲ, ಅದು ಓಕೆ. ಆದರೆ ನಿನಗೆಲ್ಲ ಇದ್ದು ಚೆನ್ನಾಗಿ ಬೇಸ ಮಠ ಮಾಡ್ಕೊಂಡು ಚಿಕನ್ ಮಾಡ್ಕೊಂಡು ತಿಂದು
ಸಿನಿಮಾ ನೋಡ್ಕೊಂಡು ಆರಾಮಾಗಿ ಕುಂತ್ಕೊಂಡ್ರ ಮನೆಯಲ್ಲಿ ದೇವ್ರ ವಾಕ್ಯ ಗೊತ್ತಿರೋ ವ್ಯಕ್ತಿ ಬೈಬಲ್ ಓದಾರೆ ಅರೆಲಿಯ ಹೌದೇ ನಿಜವಾಗ್ಲು. ಇವತ್ತು ಎಷ್ಟು ಜನರು ತಪ್ಪಿ ಹೋಗ್ತಾರೆ. ಇವತ್ತು ಯಾಕೆ ತಪ್ಪಿದಾರೆ ಗೊತ್ತ ಅವ್ರಿಗೆ? ಅವ್ರು ಯಾಕೆ ತಪ್ಪಿದಾರೆ ಗೊತ್ತವ್ರಲ್ಲ? ದೇವ್ರ ಆಜ್ಞೆ ಅವರಿಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ಯೌವನಸ್ಥರ ನಿಮಗೆ ಹೇಳ್ತಿದ್ದೀನಿ, ನಾವು ದೇವರಲ್ಲಿ ತಪ್ಪಬಾರ್ದು. ನಾವು ದೇವರಲ್ಲಿ ಸರಿಯಾಗಿ ಜೀವನ ಮಾಡಬೇಕಾದ್ರೆ ನಾವು ಖಂಡಿತವಾಗ್ಲು ಒಂದೇ ಮಾತು, ನೀನು ದೇವ್ರ ಆಜ್ಞೆ ಕೈಗೊಳ್ಳು. ಆತನ ಆಜ್ಞೆಗಳು ಭಾರವಾದವುಗಳಲ್ಲ, ಆ ಆಜ್ಞೆಗಳು ಹೊರೆಯಾದವುಗಳಲ್ಲ ಅಂತವು. ಯೇಸು ಸ್ವಾಮಿ ಆ ಆಜ್ಞೆಗಳೆಲ್ಲ ಕೈಗೊಂಡು ನಮಗೂ ಆಜ್ಞೆ ಮಾಡೋಣ, ಅದು ಕೈಗೊಳ್ಳೋಕ್ಕೆ ಕೊಟ್ಟಣ. ಅದಕ್ಕೆ ಸಮಯ ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಅದನ್ನ ಜಯಿಸ್ತೀರ ಅಷ್ಟೇ ಅಂತ. ಹಾಗಾಗಿ ಇವತ್ತು ನಿಮಗೆ ಯಾವ ಆಜ್ಞೆ ನಿಮಗೆ ಭಾರ ಆಗಿದೆ, ಇವತ್ತು ಯಾವ ಆಜ್ಞೆ ನೀವು ಕೈಗೊಳ್ಳೋಕೆ ನಿಮ್ಮ ಕೈಲಿ ಆಗ್ತಿಲ್ಲ, ಎಲ್ಲ ಆಜ್ಞೆ ನೀವು ಕೈಗೊಳ್ಳಲೇಬೇಕು. ಅದರಿಂದ ಆ ಆಜ್ಞೆ ಕೈಗೊಂಡಾಗ ನೀವು ಜೀವಿಸಲಿಕ್ಕೆ ಸಾಧ್ಯ. ಆಜ್ಞೆ ಕೈಗೊಳ್ಳದವನು ದೇವರ ರಾಜ್ಯವನ್ನು ಸೇರಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ದೇವರ ಮಕ್ಕಳು ನಾನೇನು ಇವತ್ತು ಆಜ್ಞೆಗೆ ವಿಧೇಯರಾಗೋಣ. ಖಂಡಿತವಾಗ್ಲೂ ದೇವರು ನಮ್ಮ ಜೀವಿತ ಮಾಡ್ತಾನೆ, ಆತನು ಅದ್ಭುತವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ.